ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ ಶೇಕಡ 10ರಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಅದು 49ರಿಂದ 59ಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಮೀಸಲಾತಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನ್ ಬರ್ತಾ ಇದೆ ಅಪ್ಡೇಟ್ಸ್? ಬಹು ವರ್ಷಗಳ ಈ ಬೇಡಿಕೆ ಈಗ ಕಾಲ ಕೂಡಿ ಬಂತ ಅಂತ? ಅರುಣ್, ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ನರೇಂದ್ರ ಮೋದಿ ಅವರು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಬಹುದಿನಗಳಿಂದಲೂ ಕೂಡ ಈ ಒಂದು ಬೇಡಿಕೆ ಇತ್ತು. ಮೇಲ್ವರ್ಗದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಮೀಸಲಾತಿಯನ್ನು ಕೂಡ ಕೊಡಬೇಕು ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ನರೇಂದ್ರ ಮೋದಿ ಅವರ ಸಂಪುಟ ಈಗ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಯಾರೊಬ್ರು ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಆ ಒಂದು ಸಂಪುಟ ಸಭೆ ನಿರ್ಧಾರಗಳನ್ನು ಕೂಡ ಘೋಷಣೆ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈ ಒಂದು 10% ಏನ್ ಮೀಸಲಾತಿಯನ್ನು ಕೊಟ್ಟಿದ್ದಾರೋ ಆ ಒಂದು ಮೀಸಲಾತಿಯ ಬಗ್ಗೆ ನಾಳೆ ಒಂದು ಲೋಕಸಭೆಯಲ್ಲೂ ಕೂಡ ಮಂಡನೆ ಆಗುತ್ತೆ. ಅಂದ್ರೆ ಆ ಒಂದು ಲೋಕಸಭೆಯಲ್ಲೂ ಕೂಡ ಒಂದು ಮೀಸಲಾತಿಗೆ ಕ್ಯಾಬಿನೆಟ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವು ಕೂಡ ಮಂಡನೆಯಾಗಿ ಅಲ್ಲಿ ಮಸೂದೆ ಮಂಡನೆ ಆಗ್ಬೇಕಾಗುತ್ತೆ. ಹಾಗಾಗಿ ಆ ಬಿಲ್ಲು ಮತ್ತೆ ಸಂಸತ್ನಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಕೂಡ ಪಾಸ್ ಆದ ಬಳಿಕ ಅಷ್ಟೇ ಅದು ಜಾರಿಗೆ ಬರುತ್ತೆ. ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಮೀಸಲಾತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಮೀಸಲಾತಿ ಪ್ರಮಾಣ ಶೇಕಡ 49ರಷ್ಟಿದೆ. ಹಾಗಾಗಿ ಇದನ್ನ 10ರಷ್ಟು ಕೊಟ್ಟಂತ ಸಂದರ್ಭದಲ್ಲಿ ಅದು ಮೀಸಲಾತಿ ಪ್ರಮಾಣ 49ರಿಂದ 59ಕ್ಕೆ ಹೆಚ್ಚಳಾಗುತ್ತೆ. ಹಾಗಾಗಿ ಇದನ್ನು ಕೂಡ ಇದ್ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಮೇಲ್ವರ್ಗದವರಿಗೆ ಮೀಸಲಾತಿ ಕಲ್ಪಿಸೋದಕ್ಕೆ ಈಗಾಗಲೇ ಸಂಪುಟ ಸಭೆಯಲ್ಲೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ನಾಳೆ ಬಹುಶಃ ಲೋಕಸಭೆಯಲ್ಲಿ ತಿದ್ದುಪಡಿ ಬಿಲ್ ಮಂಡನೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಅವರು. ಓಕೆ, ಯಾರಿಗೆಲ್ಲ ಅನುಕೂಲತೆಗಳು ಇದು ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಕ್ಯಾಸ್ಟ್ ಬೇಸಿಸ್ ಮೇಲೆ ಯಾವುದೇ ರೀತಿಯ ಒಂದು ಮೀಸಲಾತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಮೇಲ್ವರ್ಗ ಯಾರೀಗ ಮೀಸಲಾತಿಯನ್ನು ಕೂಡ ಪಡಿತಾ ಇಲ್ವೋ ಹಾಗಾಗಿ ಆ ಒಂದು ವರ್ಗದವರಿಗೆ ಶೇಕಡ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥವ್ರಿಗೆ ಮಾತ್ರ ಮೀಸಲಾತಿ ಒಳಗೊಂಡಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದರಲ್ಲಿ ಎಲ್ಲೋ ಒಂದ್ ಕಡೆ ಜಾಟ್ ಆಗಿರ್ಬೋದು, ಗುಜ್ಜರರಾಗಿರ್ಬೋದು, ರಜಪೂತ್ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಈ ರೀತಿಯ ಅಂದ್ರೆ ಬಹುಪಾಲು ಒಂದ್ ರೀತಿಯಲ್ಲಿ ಉತ್ತರ ಭಾರತಕ್ಕೆ ಹೆಚ್ಚಿನ ಲಾಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ವಾರ್ಷಿಕ ಆದಾಯ ಮಿತಿಯನ್ನ 8 ಲಕ್ಷಕ್ಕೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಏನೆಲ್ಲ ರೂಲ್ಸ್ ಗಳನ್ನ ಒಂದು ನಾಳೆ ಒಂದು ಲೋಕಸಭೆಯಲ್ಲಿ ಬಿಲ್ ಮಂಡಿಸುವಂತ ಸಂದರ್ಭದಲ್ಲಿ ಒಳಗೊಂಡು ಅದರ ಸರ್ಕಾರವನ್ನು ಕೂಡ ನೋಡ್ಬೇಕಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಮೀಸಲಾತಿ ಪ್ರಮಾಣ 49ರಿಂದ 59ಕ್ಕೆ ಜಿಗಿತಾ ಇರ್ತದೆ. ಇದನ್ನೆಲ್ಲ ಮಾಡುತ್ತೆ ಕೇಂದ್ರ ಸರ್ಕಾರವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಅರುಣ್, ನಮ್ಮ ಕರ್ನಾಟಕದವ್ರಿಗೂ ಅತಿ ಹೆಚ್ಚಾಗಿ ಅನುಕೂಲ ಆಗುತ್ತೆ ಇದನ್ನ ಗಮನಿಸ್ತಾ ಇದ್ರೆ. 8 ಲಕ್ಷಕ್ಕೆ ಅದನ್ನ ಆದಾಯವನ್ನ ಏರಿಕೆಯನ್ನ ಮಾಡಿದ್ರೆ ಲಾಭ ಖಂಡಿತವಾಗಿಯೂ ಕರ್ನಾಟಕದ ಬಹು ಜನರಿಗೂ ಕೂಡ ಲಾಭ ಆಗುತ್ತೆ. ಇದು ಖಂಡಿತವಾಗಿಯೂ ಕೂಡ ಮೇಲ್ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾರು ಮೀಸಲಾತಿಯನ್ನು ವಂಚಿತರಾಗಿದ್ರು ಆಗ ಎಲ್ರಿಗೂ ಕೂಡ ಇದರ ಅನುಕೂಲ ಸಿಗುತ್ತೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಭಾರತದಲ್ಲಿ ಇದರ ಕೂಗು ಜಾಸ್ತಿ ಹೆಚ್ಚಾಗಿತ್ತು. ಅಂದ್ರೆ ರಜಪೂತರಾಗಿರ್ಬೋದು, ಜಾಟ್ರಾಗಿರ್ಬೋದು, ಗುಜ್ಜರ ಈ ಭಾಗಗಳಲ್ಲೂ ಕೂಡ ಒಂದು ಮೀಸಲಾತಿ ಕೊಡಬೇಕು ಅಂತಲೂ ಕೂಡ ಆ ಕೂಗು ಅಲ್ಲಿಂದ ಬಹು ದೊಡ್ಡ ಮಟ್ಟದಲ್ಲೂ ಕೂಡ ಹೋರಾಟಗಳೆಲ್ಲ ಕೂಡ ಆಗಿದ್ವು. ಹಾಗಾಗಿ ಅಲ್ಲೂ ಕೂಡ ಅನುಕೂಲ ಆಗುತ್ತೆ. ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಸ್ಟ್ರಾಟಜಿಯ ಮೊದಲ ಭಾಗ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅವರು ಸ್ಟ್ರಾಟಜಿ ಏನಾದ್ರು ಮಾಡ್ಕೊಳ್ಳಿ, ನಮ್ ಜನರಿಗೆ ಲಾಭ ಆಗುತ್ತೆ ಅಲ್ವಾ, ಅಷ್ಟೇ ಸಾಕು ಅಲ್ವಾ ರವೀಶ್? ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಲೋಕಸಭೆಗೆ ಗಿಮಿಕ್ ಅಂತ ಅನ್ಕೊಳ್ಳಿ, ಸ್ಟ್ರಾಟಜಿ ಆದ್ರೂ ಏನಾದ್ರೂ ಅನ್ಕೊಳ್ಳಿ, ಆದ್ರೆ ಬಹು ವರ್ಷಗಳಿಂದಲೂ ಕೂಡ ಒಂದು ಬೇಡಿಕೆ ಇತ್ತು. ಇದನ್ನ ಮೀಸಲಾತಿಯನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳಿ, ಆದಾಯದ ಪ್ರಮಾಣವನ್ನ ಏರಿಕೆ ಮಾಡಿ ಅಂತ ಹೇಳಿ ಈಗ ಕೊನೆಗೂ ಕೂಡ ಈಗ ಸಚಿವ ಸಂಪುಟದಲ್ಲಿ ಕೇಂದ್ರದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸಂವಿಧಾನ ತಿದ್ದುಪಡಿಗೂ ಕೂಡ ಕೇಂದ್ರ ಸರ್ಕಾರ ಮುಂದಾಗತ್ತೆ. ಲೋಕಸಭೆ 9ನೇ ತಾರೀಕುವರೆಗೂ ಕೂಡ ಇದೆ. ಹಾಗಾಗಿ ಸಂಸತ್ನಲ್ಲಿ ಇದನ್ನು ಮಂಡಿಸ್ತಾರ, ಕಾದ್ ನೋಡ್ಬೇಕಿದೆ. 8 ಲಕ್ಷದವರೆಗೂ ಕೂಡ ಆದಾಯದ ಮಿತಿಯನ್ನ ಹೆಚ್ಚಳ ಮಾಡಿದ್ದಾರೆ. 10% ನಿಮಗೆ ಮೀಸಲಾತಿ ಏರಿಕೆ ಆಗುತ್ತೆ. ಅಂದ್ರೆ 49ರಿಂದ 59ಕ್ಕೆ ಅದು ಏರಿಕೆ ಇದೆ. ಬಟ್ ಮೀಸಲಾತಿ ಪ್ರಮಾಣ ಶೇಕಡ 50 ಮೀರಬಾರದು ಅನ್ನೋದು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಕೂಡ ಇದೆ. ಅದನ್ನ ಏನ್ ಮಾಡುತ್ತೆ ಸರ್ಕಾರ, ಕೇಂದ್ರ ಸರ್ಕಾರ ಗಮನಿಸಬೇಕು, ಗೊತ್ತಿಲ್ಲ. ಬಟ್ ಚುನಾವಣೆಗೋಸ್ಕರ ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋ ಮಟ್ಟಕ್ಕೆ ಬಂದಾಗ, ಮತ್ತೊಂದು ಬಾರಿ ನಾನು ಅಧಿಕಾರವನ್ನ ಹಿಡಿಬೇಕು ಅಂತ ಬಂದಾಗ ಯಾವುದು ಕೂಡ ಇರಲ್ಲ. ಅಲ್ಲಿ ಇರೋದು ಮುಂದೆ ತಾನು ಏನು ಮಾಡಬೇಕು ಅಂತ ಬಯಸ್ತಾ ಇರ್ತೀನೋ ಅದನ್ನು ಮಾಡೇ ತೀರುತ್ತೆ. ಹಾಗಾಗಿ ಸದ್ಯಕ್ಕಂತೂ ಮೀಸಲಾತಿ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನ ಮಾಡಿದೆ. 10%ನಷ್ಟು ಏರಿಕೆಯನ್ನ ಮಾಡಿದೆ. 8 ಲಕ್ಷದವರೆಗೂ ಕೂಡ ಆದಾಯದ ಮಿತಿಯನ್ನ ಹೆಚ್ಚಿಗೆ ಮಾಡಿದೆ. ಮೀಸಲಾತಿ ಪ್ರಮಾಣ ಶೇಕಡ 49ರಿಂದ 59ಕ್ಕೆ ಹೆಚ್ಚಿಸೋಕೆ ಈಗ ಕೇಂದ್ರ ಸಚಿವ ಸಂಪುಟ ನಿರ್ಧಾರವನ್ನ ಕೈಗೊಂಡಿದೆ.
ಓಕೆ, ಈ ಸಂವಿಧಾನ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದನ್ನ ಯಾವಾಗ ತಿದ್ದುಪಡಿ ಆಗುತ್ತೆ ಅನ್ನೋದನ್ನ ನೋಡಬೇಕು. ಸಂವಿಧಾನದ 15 ಮತ್ತು 16ನೇ ಆರ್ಟಿಕಲ್ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದರಲ್ಲಿ 50% ಮೀಸಲಾತಿ ಮೀರಬಾರದು ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಹಾಗಾಗಿ ಅದನ್ನ ಮೀರಿ ಈಗ 59ಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೂ ಕೂಡ ಈಗ ಕೇಂದ್ರ ಮುಂದಾಗುತ್ತೆ. ಯಾವಾಗ ನೋಡಬೇಕು. ಲೋಕಸಭೆಯಲ್ಲಿ ಮತಗಿಟ್ಟಿಸೋಕೆ ಈಗ ಮೋದಿ ಅವರು ಮಾಡಿರುವಂತಹ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಲೋಕಸಮರಕ್ಕೂ ಮುನ್ನ ಪ್ರಧಾನಿ ಮೋದಿಯಿಂದ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರುವಂತಹ ಗಿಫ್ಟ್ ಇದು. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಕ್ಕೆ 10% ಮೀಸಲಾತಿಯನ್ನ ಇಡಲಾಗಿದೆ. ಬಹಳ ಜನ ಕೇಳ್ಕೊಳ್ತಾ ಇದ್ರು, ನಾವು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ದೀವಿ, ಬಟ್ ನಮಗೆ ಸ್ಲ್ಯಾಬ್ ಲೆವೆಲ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕೊಡಿ ಅನ್ನೋದನ್ನ ಬಹಳ ಕೇಳ್ತಾ ಇದ್ರು. ಬಹಳ ವರ್ಷಗಳಿಂದ ಇದು ಹೋರಾಟ ನಡ್ಕೊಂಡು ಬಂದಿತ್ತು. ಬಟ್ ಈಗ ಅದಕ್ಕೆ ಮನ್ನಣೆ ಸಿಗ್ತಾ ಇದೆ. ಅದು ಸಂಪುಟದಲ್ಲಿ ಮಾತ್ರ, ಸಚಿವ ಸಂಪುಟ ಸಭೆಯಲ್ಲಿ ಮಾತ್ರ. ಬಟ್ ಅದಕ್ಕೆ ಇನ್ನೂ ಕೂಡ ಈ ಕೂಡಲೇ ಜಾರಿಯಾಗಲ್ಲ. ಲೋಕಸಭೆಯಲ್ಲಿ ಮಂಡನೆ ಆಗಬೇಕು, ಸಂವಿಧಾನ ತಿದ್ದುಪಡಿ ಆಗಬೇಕು. ಅದೆಲ್ಲವೂ ಕೂಡ ಪಾಸ್ ಆದ ನಂತರ ಸುಮಾರು ಸುದೀರ್ಘವಾದಂತಹ ಸಮಯ ತಗೊಳ್ಳತ್ತೆ ಅದು ಆಗಕ್ಕೆ. ಸದ್ಯಕ್ಕಂತೂ ಖುಷಿ ಪಟ್ಕೊಳ್ಬೇಕು, ಆದರೆ ಕೈಗೆ ಬರಲ್ಲ. ಓಕೆ, ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀನಿ. ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ರು, ನೀವು ಯಾವುದಕ್ಕೆ ವಿರೋಧವನ್ನ ಮಾಡ್ತಾ ಇದ್ರೆ? ನೈತಿಕವಾಗಿ ಬೆಂಬಲವನ್ನ ಮಾತ್ರ ಕೊಡ್ತಾ ಇದ್ರ ಬಂದ್ಗೆ, ಬಟ್ ಯಾವುದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ? ವಿರೋಧ ಅಂದ್ರೆ ಈಗ ಹೇಳ್ದಂಗೆ ಚಾಲಕರಿಗೆ ಫೈನ್ ಅಮೌಂಟ್ ಬರೀ 500 ರೂಪಾಯಿ ಫೈನ್ ಹಾಕುವಲ್ಲಿಗೆ ಒಂದು ಸೀಟ್ ಬೆಲ್ಟ್ ಇಲ್ಲದಕ್ಕೆ 500 ರೂಪೀಸ್ ಫೈನ್ ಇದೆ. ಈಗ ಸದ್ಯ ಇರೋದು 500 ರೂಪೀಸ್ ಫೈನ್ ಇದೆ. ಅದನ್ನು ಹೋಗ್ಬಿಟ್ಟು 2500 ರೂಪೀಸ್ ಫೈನ್ ಮಾಡಿದ್ದಾರೆ. ಆಮೇಲೆ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಅದಕ್ಕೂ ಅಷ್ಟೇ 5000 ರೂಪೀಸ್ ಫೈನ್. ಆ ತರ 5000 10,000 ಈ ತರ ದೊಡ್ಡ ಮಟ್ಟದಲ್ಲಿ. ಅಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ಕಾರ್ಮಿಕನಿಗೆ ಅವನ ದಿನಗೂಲಿಗೆ ಹೊಂದುವಂತ ಫೈನ್ ಇರಬೇಕು. ಅದು ಬಿಟ್ಬಿಟ್ಟು ಅವನು ತಗೊಳ್ಳೋ ಸ್ಯಾಲ್ರಿಗೂ 3 ಪಾಲು ಅಂದ್ರೆ 3 ತಿಂಗಳ ಸ್ಯಾಲ್ರಿಯನ್ನು ಅವನು ಫೈನ್ ಕಟ್ಟಿ ಹೋಗುವಷ್ಟು ಅಷ್ಟು ದೊಡ್ಡ ಮಟ್ಟದ ಫೈನ್ ಹಾಕೋದು, ಅದರಿಂದ ಆಗ್ಬಿಟ್ಟು ಮಾಡುವ ತಪ್ಪು ಏನು ಕಮ್ಮಿ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದಕ್ಕೆ ಬೇರೆನೆ ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಬೇಕು. ಅದು ಮಾಡದೆ ಏಕಾಏಕಿ ಫೈನ್ಗಳನ್ನು ಮಾತ್ರ ಹಾಕೋದು. ಆಮೇಲೆ ತಾವು ಹೇಳಿದಂಗೆ ಆ ಫೈನ್ ಹಣ ಕೂಡ ಎಲ್ಲಿಯೋ ಅದು ಬೇರೆ ತರ ವೇಸ್ಟ್ ಆಗಿ ಹೋಗುತ್ತೆ. ಫೈನ್ ಹಣವನ್ನು ವೇಸ್ಟ್ ಆಗಿ ಹೋಗಲ್ಲ, ಯಾರ್ದೋ ಒಬ್ಬರು ಜೇಬಿಗೆ ಹೋಗುತ್ತೆ. ಯಾರ ಜೇಬಿಗೆ ಹೋಗುತ್ತೆ, ಯಾರ ಜೇಬಿಗೆ ಹೋಗುತ್ತೆ ಅನ್ನೋದು ಜನ ತುಂಬಾ ಜಾಣರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ ರೀ, ಹುಬ್ಳಿ ಒಳಗೆ ನನ್ನ ಸಹೋದ್ಯೋಗಿ ನವೀನ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನ್ರಿ ನವೀನ್, ಹೆಂಗಂತಾರ್ರಿ ಹುಬ್ಳ್ಯಾಗಿನ ಜನ? ಖಂಡಿತ ಅರುಣ್, ಯಾಕಂತಂದ್ರೆ ಮಹದಾಯಿ ಹೋರಾಟ ಆಗಿರ್ಬೋದು, ಪ್ರತ್ಯೇಕ ಉತ್ತರ ಕರ್ನಾಟಕದ ಹೋರಾಟ ಆಗಿರ್ಬೋದು, ಈ ಎರಡೂ ಹೋರಾಟಗಳಿಂದ ಸಾಕಷ್ಟು ಬಂದ್ಗಳನ್ನ ಈ ಒಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಾಡಿರುವಂತದ್ದು. ನಾಳೆಯಿಂದ 2 ದಿನಗಳ ಕಾಲ ಬಂದ್ ಅಂತಂದ್ರೆ ಸಾಕಷ್ಟು ಜನರು ತೊಂದರೆಯನ್ನ ಅನುಭವಿಸೋದಂತೂ ಖಂಡಿತ. ಆದ್ರೆ ಈಗಾಗಲೇ ಕಾರ್ಮಿಕ ಇಲಾಖೆ ಆಗಿರ್ಬೋದು, ನಂತರ NWKRTC ಆಗಿರ್ಬೋದು ಸಂಪೂರ್ಣವನ್ನ ಬಂದ್ ಅನ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು. ನಂತರ ಅದೇ ರೀತಿಯಾಗಿ ಆಟೋಗಳು ಕೂಡ ಏನೊಂದು ನಾಳೆ ರಸ್ತೆಗಿಳಿಯಲ್ಲ ಅನ್ನೋ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಸಾರ್ವಜನಿಕರು ಇದ್ದಾರೆ, ಅದೇ ರೀತಿಯಾಗಿ ಆಟೋ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಮೊದಲು ನಾನು ಆಟೋ ಸಂಘದ ಅಧ್ಯಕ್ಷರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ಬೆಂಬಲವನ್ನ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ನಾಳೆ ಆಟೋಗಳು ಕೂಡ ಏನೊಂದು ರಸ್ತೆಗೆ ಇಳಿತಾವ ಹೇಗೆ? ಇವತ್ತೇನು ದೇಶವಾಸಿ ಮುಷ್ಕರ 48 ತಾಸುಗಳ ಬಂದಿಗೆ ಇಡೀ ದೇಶದಲ್ಲಿ ಇವತ್ತು ರಸ್ತೆ ಸಾರಿಗೆ ಮಸೂದೆಯನ್ನ ಏನು ಹೊಸದು ಜಾರಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಖಂಡಿಸಿ ನಾಳೆ ಆಟೋ ರಿಕ್ಷಾಗಳ ತಮ್ಮ ಸ್ವಂತ ಇಚ್ಛೆಯಿಂದ ಮನೆ ಮುಂದೆ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಎಲ್ಲಾ ರೀತಿಯಾಗಿ ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಇರ್ಬೋದು, ರಾಜ್ಯಾದ್ಯಂತ ಇರ್ಬೋದು, ಎಲ್ಲ ಆಟೋ ರಿಕ್ಷಾಗಳನ್ನ ತಮ್ಮ ಸ್ವಂತ ಇಚ್ಛೆದಿಂದ ಇದಾಗಿರುವಂತದ್ದು ಹೊಸ ಕಾನೂನು ಜಾರಿ ತರುವಂತದ್ದು. ಇದನ್ನು ಖಂಡಿಸಿ 48 ತಾಸು ಬೆಂಬಲಿಗೆ ಎಡಪಕ್ಷಗಳಿರ್ಬೋದು, ಇವತ್ತು ಅನೇಕ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ನಮ್ಮ ಆಟೋ ರಿಕ್ಷಾ ಚಾಲಕರ ಬೆಂಬಲ ವ್ಯಕ್ತಪಡಿಸ್ತೇವೆ. ನಂತರ 2 ದಿನಗಳ ಕಾಲ ಬಂದಂತಂದ್ರೆ ಸಾಮಾನ್ಯವಾಗಿ ಜನರಿಗೆ ತೊಂದರೆ ಆಗುತ್ತೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಒಬ್ಬ ಆಟೋ ಚಾಲಕರಾಗಿ? ಸರ್, 2 ದಿನ ಬಂದ್ ಮಾಡ್ಲಿಕ್ಕಂದ್ರೆ 2 ದಿನ ನಾವು ಈಗ ಆಲ್ರೆಡಿ ಬಂದು ಹಲವಾರು ಕಸ ಬಂಡ್ರಿ ಆ ಬಂದು ಈ ಉತ್ತರ ಕರ್ನಾಟಕ ಸಮಸ್ಯೆಗಳು ಬಂದಿಂದ ತತ್ತರಿಸಿ ಹೋಗಿದ್ದೇವೆ. ನಾವು ಆಟೋ ಚಾಲಕರ ದುಡಿಮೆನ ಮತ್ತೆ ಇಲ್ಲ ಹುಬ್ಳಿಲಿ. ಇಲ್ಲಿ ಯಾವ್ದು ಇನ್ಕಮ್ ಇಲ್ಲದೆ ನಾವು ದುಡ್ತಾ ಇದ್ದೇವೆ. 100-200 ರೂಪಾಯಿ ದುಡಿಮೆ ಬಹಳ ಕಷ್ಟ ಆಗಿದೆ. 48 ತಾಸು ಬಂದ್ ಮಾಡ್ಬೇಕಂದ್ರೆ ಈ ಮಸೂದೆ ತಂದಾರ, ಅನಿವಾರ್ಯ ನಾವು ಬಂದ್ ಮಾಡ್ಬೇಕಂತೆ. ಆದ್ರೆ ನಮಗ್ ಹೊಟ್ಟೆ ಮೇಲೆ ಬರೀ ಎಳೆದು ಬಂದ್ ಮಾಡ್ಬೇಕು. ಇದನ್ನ ಎತ್ತಿಸಿಕೊಂಡು ಕೇಂದ್ರ ಸರ್ಕಾರ ಈ ಮಸೂದೆ ಹಿಂತೋಗ್ಬೇಕು. 48 ತಾಸಿಂದ 24 ತಾಸು ಬಂದ್ ಮಾಡಿ ಅವ್ರು ಕೂಡಲೇ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಮಾಡಿದ್ರೆ ಏನೋ ಜನರಿಗೂ ತೊಂದರೆ ಆಗುತ್ತೆ, ತಪ್ಪಿಸಿದಂಗೆ ಆಗುತ್ತೆ, ಆಟೋ ಚಾಲಕ ದುಡಿಮೆ ತಪ್ಪಿಸಿದಂಗೆ ಆಗುತ್ತೆ. 48 ಮುಷ್ಕರವನ್ನು ಕಡಿಮೆ ಮಾಡಿ ಕೂಡಲೇ ಈ ಮಸೂದೆಗಳು ಹಿಂದೆ ತಗೊಂಡ್ಬಿಟ್ರೆ ಯಾವ್ದು ಬಂದ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ವಿಚಾರ. ಇದು ಆಟೋ ಚಾಲಕರ ಅಭಿಪ್ರಾಯ. ಆದ್ರೆ ಇನ್ನು ಸಾರ್ವಜನಿಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀರಿ. ಈಗಾಗಲೇ 2 ದಿನಗಳ ಕಾಲ ಬಂದ್ ಅಂತ ಹೇಳ್ತಾ ಇದ್ರೆ, ಸಾರ್ವಜನಿಕರಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ತೊಂದರೆ ಆಗುತ್ತಾ ಹೇಗೆ?
ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಯಾಕಂದ್ರೆ ಸಾರ್ವಜನಿಕರು ಈಗ ಓಡಾಡೋದಾಗ್ಲಿ, ಆಮೇಲೆ ಅವರಿಗೆ ದಿನಸಿ ಸಾಮಾನುಗಳಾಗ್ಲಿ, ಬಡಬಗರಾಗ್ಲಿ, ಆಮೇಲೆ ಕಾಯಿಪಲ್ಯ ಮಾರೋರಾಗ್ಲಿ, ಅಂಗಡಿ ಮುಗ್ಗಟ್ಟುಗಳನ್ನ ದಿನನಿತ್ಯ ಅವರು ಕಂತುಗಳನ್ನ ತುಂಬೋದಾಗ್ಲಿ ಅವ್ರಿಗೆ ಸಾಕಷ್ಟು ಹೊರೆ ಆಗ್ತದ. ಈ ಬಂದ್ ಮಾಡೋದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ವಿನಃ ಏನು ಕೇಂದ್ರಕ್ಕೆ ಬಿಸಿ ಮುಟ್ಟತಕ್ಕಂತ ಕೇಂದ್ರ ನಾಯಕರು ಇದನ್ನ ಪರಿಗಣನೆಗೆ ತೆಗೆದುಕೋಬೇಕು. ಇದು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದ. ಈ ತೊಂದರೆಯನ್ನು ಹೋಗಲಾಡಿಸಲಿಕ್ಕೆ ಚಿಂತನೆಯನ್ನು ನಡೆಸಬೇಕು. ಒಂದು ದಿನದ ಒಂದು ಕೂಲಿ ಮಾಡಿ ಗಂಜಿಯನ್ನ ಕುಡಿದು ಬರ್ತಕ್ಕಂತ ಸಾಮಾನ್ಯ ಜನರ ಗೋಳನ್ನ ನಾವು ಯಾವ ರೀತಿ ಇದನ್ನ ಕೇಳಬೇಕು ಅಂತಕ್ಕಂಥದನ್ನ ಅಲ್ಲಿ ಕೇಂದ್ರ ನಾಯಕರು ಪರಿಗಣಿಸಿ ಇದಕ್ಕೆ ಶಾಶ್ವತವಾದ ಪರಿಹಾರ ಹಾಗೂ ಕರ್ನಾಟಕದ ಆಗ್ತಿರುವ ದ್ರೋಹಗಳನ್ನ ಇದನ್ನ ಇಲ್ಲಿನ ಸಾರ್ವಜನಿಕರ ಏನೊಂದು ಅಭಿಪ್ರಾಯ ಆಗಿರುವಂತದ್ದು ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂತಂದ್ರೆ ಹಲವಾರು ಬಂದ್ಗಳನ್ನ ಕಂಡಂತ ಇಲ್ಲಿನ ಜನರು 2 ದಿನಗಳ ಕಾಲ ಬಂದ್ ಮಾಡಬಾರ್ದು, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನ ವಹಿಸಿ ಏನೊಂದು ಈ ಬಂದನ್ನ ತಡಿಬೇಕು ಅನ್ನೋದು ಇಲ್ಲಿನ ಜನರ ಒಂದು ಆಗ್ರಹ ಆಗಿದೆ. ಅರುಣ್, ಆಯ್ತು ಬಿಡ್ರಿ, ನಮ್ಮ ಹುಬ್ಳಿಯಾಗ ಏನಿದ್ರು ಅದೇ ಕತ್ತಿನ ಕಳಸ ಬಂಡೂರಿ ಬಂದ್ರು ಬಂದ್ ಎಲ್ಲ ಬಂದ್ ಅದು ಎದುರಿಸ್ತಾನೆ ಇರ್ಬೇಕು, ಏನಾಗತ್ತೆ. ಆಯ್ತು ಬಿಡಿ ನವೀನ್, ಅಲ್ಲಿ ಜನನು ಅನುಭವಿಸ್ತಾ ಇದ್ರೆ ನೋಡೋಣ. ಬಟ್ ಪ್ರಶ್ನೆ ಇರೋದು 2 ದಿನ ಯಾಕೆ ಬೇಕು ಅನ್ನೋದನ್ನ ಜನ ಕೇಳ್ತಾ ಇದ್ರು. ಆಟೋ ಡ್ರೈವರ್ ಕೂಡ ಹೇಳ್ತಾ ಇದ್ರು, ನಾವು ಪದೇ ಪದೇ ಬಂದನ್ನ ಅನುಭವಿಸ್ತಾನೆ ಇದೀವಿ ಸರ್, ನಮ್ಗೆ 2 ದಿನ ಯಾಕೆ ಬೇಕು ಅಂತ. ಯಾಕೆ ಸರ್? ನೋಡಿ, ದೊಡ್ಡ ಮಟ್ಟದಲ್ಲಿ ಜನ ಎತ್ತಾ ಇರುವಂತ ಪ್ರಶ್ನೆನೆ 2 ದಿನ ಯಾಕೆ ಬಂದು, 1 ದಿನ ಮಾಡ್ಕೊಳ್ಳಿ, ನಿಮ್ಮ ಧ್ವನಿ ಎತ್ತಬೇಕು, ಧ್ವನಿ ಎತ್ತಿ ಸರ್ ಅಂತ ಹೇಳ್ತಿದ್ದಾರೆ. ನೋಡಿ, ಈ ಆರ್ಥಿಕ ನೀತಿಗಳ ವಿರುದ್ಧ ಹೋರಾಟ ಇದೆಯಲ್ಲ, ಇದು ಈ ಭಾರತ ದೇಶದಲ್ಲಿ 91ರಿಂದ ನವ ಉದಾರೀಕರಣ ನೀತಿ ಜಾರಿಗೆ ಬಂತು. ಆಮೇಲೆ ಆ ಸರ್ಕಾರ ಈ ಸರ್ಕಾರ ಅಂತ ಯಾವುದಿಲ್ಲ, ಎಲ್ಲಾ ಸರ್ಕಾರಗಳು ಅದನ್ನ ಪಾಲಿಸ್ತಾ ಬಂದ್ರು. IMF, ವರ್ಲ್ಡ್ ಬ್ಯಾಂಕ್, WTO ಡಿಕ್ಟೇಟ್ಸ್ ಅಲ್ಲಿ ನಡೀತಾ ಇರೋದು. ಅದರಿಂದ ಎಲ್ಲಾ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದು. ಈಗ ಜನಸಾಮಾನ್ಯರು ಅಂದ್ರೆ ಯಾರು? ಇಲ್ಲಿ ನಾಳೆ 20 ಕೋಟಿ ಜನ ಯಾರು ಸ್ಟ್ರೈಕಿಗೆ ಹೋಗ್ತಾರೆ ಅವರು ಜನಸಾಮಾನ್ಯರೇ. ಮತ್ತೆ ಈ ನಿರ್ಧಾರ ಆಗಿರೋದು ಸೆಪ್ಟೆಂಬರ್ 28. ಅಲ್ಲ ಆಯ್ತು ಸರ್, ಬಟ್ 2 ದಿನ 1 ದಿನದ ತಗಲೇ ಇಲ್ಲ ಇವರಿಗೆ. ಲಾಸ್ಟ್ ಇಯರ್ 1 ದಿನ ಮಾಡಿದ್ದಾರೆ, ಅದ್ರ ವರ್ಷ 1 ದಿನ ಮಾಡಿದ್ದಾರೆ. ಇದು ಅಂದ್ರೆ ಈಗ 2 ದಿನ ಮಾಡಿ ತಗಲಿಲ್ಲ ಅಂದ್ರೆ ಇನ್ 3 ದಿನನಾ? ಇಲ್ಲ, ಅನಿರ್ದಿಷ್ಟಾವಧಿ ಆಗ್ಬೋದು. ಯಾಕಂದ್ರೆ ಈ ಬಂದ್ಗಳು ಹೆಂಗ ಆಗ್ತಾ ಇದೆ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಜನಕ್ಕೆ ಯಾಕೆ ಬೇಜಾರಾಗ್ತಾ ಇದೆ ಅಂದ್ರೆ, ಬಂದ್ ಮಾಡ್ತೀರಾ ಅದರಿಂದ ಏನಾದ್ರೂ ಆಯ್ತೇನೋ ಅಂತಂದ್ರೆ ಏನೂ ಆಗಿಲ್ಲ ಅಂತೀರಾ. ನೋಡಿ, ಜನಾಭಿಪ್ರಾಯ ಸೆಪ್ಟೆಂಬರ್ ವಿಚಾರದಲ್ಲಿ ನೀವು ಹೇಳಿದ್ರಿ 1 ದಿನ ಬಂದ್ ಮಾಡಿದೀವಿ ಅಂತ ಹೇಳಿ, ಬಟ್ ಅದರ ಎಫೆಕ್ಟ್ ಏನೂ ಆಗ್ಲಿಲ್ಲ. ಬಟ್ ಜನ ಮಾತ್ರ ಬಂದಿಂದಾಗಿ ಒಂದಿಷ್ಟು ಓಡಾಡಿದ್ರು, ಅವರು ಸಹಕರಿಸ್ತಾರೆ ಸರ್. ನಮ್ಮ ಜನನೂ ಅದನ್ನ ಬಿಡಲ್ಲ. ಹೌದು, ಯಾರಿಗೋ ಒಬ್ರು ಕಷ್ಟ ಇದೇನೋ ಬಂದ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿ 2 ದಿನ ಬಂದ್ ಮಾಡ್ತೀನಿ ಅಂದ್ರೆ ಇನ್ನೂ ಎಷ್ಟು ಅದನ್ನ ಸಹಕರಿಸ್ಕೊಳ್ಬೇಕು ಸರ್? ಸರ್, ಇದು ಅಲ್ಟಿಮೇಟ್ಲಿ ಅದರ್ವೈಸ್ ಈ ಬೇರೆ ದಾರಿ ಏನಿದೆ? ನೋಡಿ, ಎಲ್ಲಿವರೆಗೆ ಸ್ಪಂದನೆ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ನಾನು ಬ್ಯಾಂಕ್ ನೌಕರ ಇರ್ಬೋದು. ನೋಡಿ, ಕಾರ್ಮಿಕರ ಒಂದು ಸಮಸ್ಯೆಗಳ ಬಗ್ಗೆ ಈ ಸರ್ಕಾರಕ್ಕೆ ಅವರೇ ಹೇಳಿದ್ರು, ಅನಂತ್ ಸುಬ್ರಾವ್ ಹೇಳಿದ್ರು, ಕರೆದು ಮಾತಾಡ್ಸಿಲ್ಲ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೋಟಿಸ್ ಎಲ್ಲ ಕೊಟ್ಟಾಗಿದೆ. ಎಲ್ಲಾ ಕಾರ್ಮಿಕ ವಿಚಾರದಲ್ಲಿ ನಾನು ಕೇಳಿ ಕಾರ್ಮಿಕ ವಿಚಾರದಲ್ಲಿ ನಾನು ಅತಿ ದೊಡ್ಡದಾಗಿ ಎತ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಈ ಮೋಟಾರ್ ವಾಹನ ಮಸೂದೆ ವಿಚಾರನೆ ಅತಿ ದೊಡ್ಡದಾಗಿ ಎತ್ತಾ ಇರೋದು. ಇಲ್ಲ, ಅದನ್ನೇ ಅತಿ ದೊಡ್ಡದಾಗಿ ಎತ್ತಾ ಇರೋದು. ಕಾರ್ಮಿಕರ ವಿಚಾರದಲ್ಲಿ ಇರೋದು ಮಾತ್ರ ಎಲ್ಲರೂ ಧ್ವನಿ ಎತ್ತಾರೆ. ಅದಕ್ಕೆ ಕನಿಷ್ಠ ವೇತನ 18,000 ರೂಪಾಯಿ ಬೇಕು ಇದ್ದಾರೆ. ಮೋಟಾರ್ ವೆಹಿಕಲ್ ಬಿಲ್ ಬಂದ್ಬಿಟ್ಟು 2014ಕ್ಕೆ ಬಿಜೆಪಿ ಸರ್ಕಾರ ಬಂತು. ಅದರಿಂದ ಹಿಂದೆ ಮೋಟಾರ್ ವೆಹಿಕಲ್ ಬಿಲ್ ಅಲ್ಲಿ ಬದಲಾವಣೆ ಮಾಡಬೇಕು ಅಂತ ಇರೋದು ಹಿಂದಿನ ಸರ್ಕಾರಕ್ಕೆ ಇತ್ತು. ಇಮಿಡಿಯೇಟ್ಲಿ ಮೇಲ್ಗಡೆ ಮತ್ತೆ ಬದಲಾವಣೆ ಈಗ ನೋಡಿ, ಇದರಲ್ಲಿ 10 ಸಂಘಟನೆಗಳು ಪೊಲಿಟಿಕಲ್ ಬ್ಯಾನರ್ ಅಂಡರ್ ಅಲ್ಲಿರುವಂತಹ ಸಂಘಟನೆಗಳು. ಯಾರಿಗೆ ಪೊಲಿಟಿಕ್ಸ್ ಇಲ್ಲ ರಾಧಾಕೃಷ್ಣ ಇದು ರಾಜಕೀಯ ಉದ್ದೇಶಿತನಾ? ರಾಜ್ಯಸಭೆಯಲ್ಲಿ ಇದು ರಾಜಕೀಯ ಮಾನ್ಯ ರಾಧಾಕೃಷ್ಣ ಒಂದ್ ಸೆಕೆಂಡ್ ಒಂದು ಕ್ಲಿಯರ್ ಆಗಿ ಹೇಳಿ, ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು ರಾಜಕೀಯ ಉದ್ದೇಶನ? ಯಾಕೆ ಅಲ್ಲ?
ಹೌದಾ ಅಲ್ವಾ? ಹೌದಾ ಅಲ್ವಾ? ಯಾರ್ದು 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 ಯಾರ ಕೈವಾಡ? ಯಾವ ಪಕ್ಷದ್ದು ಆಗಿದೆ? ನೇರವಾಗಿ ಕಲಬುರಗಿಗೆ ತೆರಳುತ್ತಾ ಇದ್ದೀನಿ. ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿ ನನ್ನೊಂದಿಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಪ್ರವೀಣ್, ಏನ್ರಿ ಕಲಬುರಗಿ ಹಾಗೂ ಜನ ಏನ್ ಹೇಳ್ತಾರೆ? ಅಲ್ಲೂ ಬೇಜಾರಾಗಿತ್ತಾನೆ ಇದು ಬಂದು ಕೇಳೆ ಅರುಣ್ ಈಗಾಗಲೇ ಭಾರತ್ ಬಂದ್ಗೆ ಈಗಾಗಲೇ ಕಲಬುರಗಿಯಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ಆಟೋದಲ್ಲೂ ಕೂಡ ಈಗ ಒಂದು ಸಂಘಟನೆಗಳು ಈಗಾಗಲೇ ಪ್ರಚಾರ ಕೂಡ ಮಾಡ್ತಾ ಇದೆ. ನಾಳೆ 2 ದಿನಗಳ ಕಾಲ ಭಾರತ್ ಬಂದ್ ಇದೆ, ಹೀಗಾಗಿ ಯಾರು ಕೂಡ ಒಂದು ರಸ್ತೆಗೆ ಬರಬಾರ್ದಂತ. ಸೊ ಇದ್ರ ಬಗ್ಗೆ ಮಾತನಾಡಲು ಒಂದು ಹೋರಾಟಗಾರರಿದ್ದಾರೆ, ಮಾರುತಿ ಮಾನ್ಪಡೆಯವರು. ಸರ್, ಪ್ರಮುಖವಾಗಿ ನಾಳೆ ಎಷ್ಟು ಗಂಟೆಯಿಂದ ಬಂದಿದೆ ಮತ್ತೆ ಯಾವ ಸಂಘಟನೆಗಳು ನಿಮ್ಮ ಬಂದ್ಗೆ ಬೆಂಬಲ ಕೊಟ್ಟಿದೆ? ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಂದ್ ಆರಂಭ ಆಗ್ತಾ ಇದೆ. ನಾವು 7 ಗಂಟೆಯಿಂದ ನಾವು ಇಡೀ ಪಟ್ಟಣ ತುಂಬ ಎಲ್ಲ ಬೈಕ್ ಯಾತ್ರೆ ಮಾಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಗುಲ್ಬರ್ಗ ನಗರದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಆಟೋ ರಿಕ್ಷಾ ಡ್ರೈವರ್ಸ್ ಒಂದು ಕೋಆರ್ಡಿನೇಷನ್ ಕಮಿಟಿ ಪೂರ್ತಿಯಾಗಿ ಅವರು ಬಂದಿದ್ದಾರೆ. KSRTC ನೌಕರರ ಸಂಘಟನೆ ನಮ್ಮ ಜೊತೆಗೆ ಬಂದಿದೆ. ಅದೇ ರೀತಿ ರೈತರ ಸಮೂಹ ನಮ್ಮ ಜೊತೆಗೆ ಬಂದಿದೆ. APMC ಅವರಿಗೆ ಬೇಳೆಕಾಳುಗಳನ್ನು ಹೊರದೇಶದಿಂದ ಇಂಪೋರ್ಟ್ ಆಗೋದನ್ನ ತಡೀರಿ ಅಂತಕ್ಕನ್ನ ವಿಚಾರ ಇಟ್ಟುಕೊಂಡು ಅಂದ್ರೆ ನಾಳೆ ಕಲಬುರಗಿ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ. ಕಲಬುರಗಿ ಸಂಪೂರ್ಣವಾಗಿ ಗುಲ್ಬರ್ಗ ಬಂದ್ ಆಗ್ತದೆ, ಕಲಬುರಗಿ ಬಂದ್ ಆಗ್ತದೆ, ಶಾಲಾ ಕಾಲೇಜುಗಳು ಬಂದ್ ಆಗ್ತವೆ, ಬಸ್ ಬಂದ್ ಆಗ್ತದೆ, ಆಟೋ ಬಂದ್ ಆಗ್ತದೆ, ವ್ಯಾಪಾರ ವ್ಯವಹಾರ ಸಂಚಾರ ಎಲ್ಲವೂ ಕೂಡ ಬಂದ್ ಆಗ್ತದೆ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ. ಏನ್ ಸರ್ ಪ್ರಮುಖ ಬೇಡಿಕೆ ಏನ್ ಸರ್? ಈಗ ಇವತ್ತು ವಿದೇಶದಿಂದ ಬೇಳೆಕಾಳುಗಳನ್ನ ಆಮದು ಮಾಡ್ಕೊಳ್ತಾ ಇದ್ದಾರೆ, ಅದರಿಂದ ಸ್ಥಳೀಯ ಒಂದು ರೈತರಿಗೆ ತೊಂದರೆ ಆಗ್ತಾ ಇದೆ. ಇದರಿಂದಾಗಿ ಸ್ಥಳೀಯ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಇವತ್ತು ದಾಲ್ ಮಿಲ್ಗಳು ಮುಚ್ಚೋ ಸ್ಥಿತಿಯಲ್ಲಿದೆ. ಇವತ್ತು ರೈತರ ಒಂದು ಉತ್ಪಾದನೆ ಖರ್ಚು ಹೆಚ್ಚಾಗಿ ಅದರ ಆದಾಯ ಒಂದೊಂದ್ಸಲ ಮೈನಸ್ ಆಗ್ತಾ ಇದೆ. ಹೀಗಾಗಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಎಲ್ಲಾ ರೈತರು ಕೃಷಿಯನ್ನು ಬಿಟ್ಟು ನಗರಗಳಿಗೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಈಗಾಗಲೇ ಸಾವಿರಾರು ರೈತರು ಪ್ರತಿ ವರ್ಷ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕೇವಲ ಸಾಲ ಮನ್ನಾ ಹೆಸರಿಗೆ ಮಾತ್ರ ಸಾಲ ಮನ್ನಾ, ನಿಜವಾಗಿ ರೈತರಿಗೆ ಇದು ಮುಟ್ತಾ ಇಲ್ಲ. ಏನ್ ಸರ್ ಪ್ರಮುಖ ಬೇಡಿಕೆ? ಈಗ ನೀವು ರೈತ ಮುಖಂಡರಾಗಿದ್ದೀರಾ, ಪ್ರಮುಖವಾಗಿ ರೈತ ವರ್ಗಕ್ಕೆ ಏನ್ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದೀರಿ? ರೈತರಿಗೆ ಸುಮಾರು ವರ್ಷಗಳಿಂದ ಸರ್ಕಾರ ಅಧಿಕಾರದಾಗ ಬಂದು ರೈತರ ಬಗ್ಗೆ ಒಂದು ಕಾಳಜಿ ವಹಿಸಿಲ್ಲ. ರೈತರಿಗೆ ಸಾಲ ಹೊರೆ ವಜ್ಜೆಯಾಗದ, ರೈತರಿಗೆ ಸಾಲ ಹೊರೆ ಇಳಿಸಬೇಕು, ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಕೇಂದ್ರ ಸರ್ಕಾರ. ಜೊತೆಗೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲ 7 ತಾಲೂಕು ಕೂಡ ನಾವು ರೈತರಾಗಿ ರೈತ ಸಂಘಟನೆಗಳು ಬಂದ್ ಮಾಡ್ತೀವಿ. ನಮ್ಮ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಸಂಪೂರ್ಣ ಬೆಂಬಲವಿದೆ. ನಾವು 7 ತಾಲೂಕು ಕೂಡ ಬಂದ್ ಮಾಡ್ಲಿಕ್ಕೆ ಸಜ್ಜಿದ್ದೀವಿ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅರುಣ್, ಈಗಾಗಲೇ ಈ ಒಂದು ಬಂದ್ನ ಕುರಿತು ಈಗಾಗಲೇ ಒಂದು ಮಾಹಿತಿ ಕೊಟ್ಟ ಪ್ರಕಾರ ಈಗಾಗಲೇ ರೈತ ಮುಖಂಡರು ಮತ್ತು ಕಾರ್ಮಿಕ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾಳೆ ಒಂದು ಬಂದ್ ಕರೆ ಕೊಟ್ಟಿದ್ದು ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಂದು DDPI ಅವರನ್ನು ಕೂಡ ಸಂಪರ್ಕ ಮಾಡಲಾಗಿದ್ದು ಸಾಯಂಕಾಲದವರೆಗೆ ಶಾಲಾ ಕಾಲೇಜುಗಳ ರಜೆ ಘೋಷಣೆ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಅರುಣ್, ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಟ್ ರೈತರು ಶಾರ್ಟ್ ಟರ್ಮ್ ಯೋಚನೆ ಮಾಡಕ್ ಶುರು ಮಾಡದಂಗಿದೆ. ಹಿಂದೆಯಿಂದಲೂ ಕೂಡ ಶಾರ್ಟ್ ಟೈಮ್ ಯೋಚನೆ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಎಲ್ಲರೂ ಕೇಳ್ತಾ ಇರೋದು ರೈತರು ಸಾಲ ಮನ್ನಾ, ಬೆಂಬಲ ಬೆಲೆ ನಮಗೆ ಒಂದು ನಿಗದಿ ಮಾಡಿಡಿ, ಈ ಬೆಳೆಗೆ ಇಷ್ಟೇ ಬೆಲೆಯನ್ನ ನಿಗದಿ ಮಾಡಿಡಿ ಅನ್ನೋದನ್ನ ಧ್ವನಿ ಎತ್ತಿ ಕೇಳಿ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಕೇಳಿ ಅಂದ್ರೆ ಕೇಳಕ್ತಾ ಇರಲಿಲ್ಲ. ಬಾಯಿ ಎತ್ತಿದ್ರೆ ಸಾಲ ಮನ್ನಾ. ಈಗ ಸಾಲ ಮನ್ನಾ ಮಾಡ್ಕೊಳ್ತೀರಾ ಸಾಹೇಬ್ರೆ? ಅದಾದ್ಮೇಲೆ ಮುಂದಿನ ಪರಿಸ್ಥಿತಿ ಹೇಳಿ. ಅದೇ ರೀತಿ ಮತ್ತೆ ಬೆಳೆ ಕಡಿಮೆ ಬರಬೇಕು, ಬೆಲೆ ಮತ್ತೆ ಬ್ಯಾಂಕಲ್ಲಿ ಸಾಲ ಮಾಡ್ಕೊಳ್ಬೇಕು, ಮತ್ತೆ ಸಾಲ ಮನ್ನಾ. ಅದೇ ಕೇಳಿ, ನಿಮಗೆ ಬೆಲೆ ಬೇಕಾಗಿರೋದು ಕನಿಷ್ಠ ಬೆಂಬಲ ಬೆಲೆ ಇಷ್ಟ ಆಗ್ಲೇಬೇಕು ಅನ್ನೋದನ್ನ ಕೇಳಕ್ ಹಿಡಿ, ಅವಾಗ ಸರಿ ಆಗುತ್ತೆ. ಇಲ್ಲದ್ರೆ ಅದು ಹಾಗೆ ಮುಂದುವರಿತಾ ಹೋಗುತ್ತೆ. ಎಸ್ ರಾಧಾಕೃಷ್ಣನ್, ನಾನು ಕೇಳ್ತಾ ಇರ್ಬೇಕಾಗಿದ್ದು ದಂಡದ ವಿಚಾರ ನಾವು ಆಗ್ಲೇ ಮಾತಾಡ್ತಾ ಇದ್ದಾಗ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಮಾತಾಡ್ತಾ ಇರೋದು ದಂಡ ನಿಯಮಗಳನ್ನ. ನೀವು ಹೇಳ್ತಾ ಇದ್ರಿ ಸರ್ ಆಗ್ಲೇ 20% ಮಾತ್ರ ಈ ನಿಯಮಗಳನ್ನ ಪಾಲಿಸಲ್ಲ ಅಂತ ಹೇಳಿ. ನೀವು ಹೇಳ್ತಾ ಇದ್ರಿ 10-15% ಮಾತ್ರ ನಿಯಮಗಳನ್ನ ಪಾಲಿಸಲ್ಲ ಇಲ್ಲ ಅಂತ ಹೇಳಿ. ದಂಡದ ವಿಚಾರಕ್ಕೆ ನೀವು ಅಷ್ಟೊಂದು ಡಿಫೆಂಡ್ ಮಾಡ್ಕೊಳ್ಳೋದಾದ್ರೆ ಯಾಕೆ 20-15% ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ? 80% ಕರೆಕ್ಟ್ ಆಗಿ ನಿಯಮ ಪಾಲಿಸ್ತಾ ಇದ್ರಲ್ಲ, ಬಿಟ್ಟಾಕಿ. ಯಾವನ್ ಮಾಡಿಲ್ಲೋ, ಯಾವನ್ ನಿಯಮ ಪಾಲಿಸಿಲ್ಲೋ ಅವ್ನು ದಂಡ ಕಟ್ಕೊಂಡು ಹೋಗ್ತಾನೆ, ಅವನು ಅನುಭವಿಸ್ತಾನೆ. ಕರೆಕ್ಟ್. ಮೋಟಾರ್ ವೆಹಿಕಲ್ ಬಿಲ್ ಅಲ್ಲಿ ಬರೀ ಅದೊಂದೇ ಇಲ್ಲ ಸರ್. ಈ KSRTC BMTC ಏನಿದೆ ಸಂಪೂರ್ಣ ಇರೋದಿಲ್ಲ ಆ ಮಸೂದೆ ಜಾರಿ. ಯಾಕೆ? ಈಗ ಅವ್ರೇನು ಇನ್ಸೂರೆನ್ಸ್ ಕಟ್ಟಲ್ಲ. ಇನ್ಸೂರೆನ್ಸ್ KSRTC BMTC ಅವರು ಡೈರೆಕ್ಟ್ ಕ್ಲೈಮ್ ಕೊಡ್ತಾರೆ ಕಂಪನಿಯಿಂದ.
ಅದನ್ನ ಪ್ರತಿ ಒಂದು ಖಾಸಗಿ ಕಂಪ್ನಿಲಿ ಇನ್ಸೂರೆನ್ಸ್ ಕಟ್ಬಿಟ್ರೆ ಅವ್ನು ಬಸ್ ಅದನ್ನ ಹೇಳಿ ಮೊದಲು ಹೇಳಿದ್ದು ಅದನ್ನ ಬಿಟ್ಬಿಟ್ಟು ದಂಡದ ವಿಚಾರ ಎಲ್ಲ ಮಾತಾಡ್ತಾ ಇದ್ದೀರಾ. ನೀವು ದಂಡದ ಪ್ರಶ್ನೆ ಚರ್ಚೆ ಮೋಟಾರ್ ವಾಹನ ಮಸೂದೆ ವಿಚಾರದಲ್ಲಿ ಅದಿರೋದು ಸರ್ ಪ್ರಶ್ನೆ, ಅದನ್ನ ಎತ್ತಿ ನೀವು ಸಾರ್ವಜನಿಕ ದಂಡ ಬಿಟ್ಟಾಕಿ ದಂಡ ಕಟ್ಟಿ ಸರ್ ಇನ್ನು ಡಬಲ್ ಮಾಡಿ ನಾವು ಕರೆಕ್ಟ್ ಆಗಿ ನಿಯಮ ಪಾಲಿಸ್ತೀವಿ ಅಂತ ಹೇಳಿ ಸಾರಿಗೆನೇ ಇರೋದಿಲ್ಲ ದೇಶದಲ್ಲೇ. ಸಾರ್ವಜನಿಕ ಸಾರಿಗೆ ಸರ್ಕಾರ ಕೊಡಲ್ಲ, ಖಾಸಗಿಯವರು ಬಂದ್ ಮಾಡಿದ್ರೆ ಒಂದು ಹಳ್ಳಿಗೆ ಬಸ್ ಕೊಡಕ್ಕಾಗುತ್ತಾ? ಒಂದ್ ಯಾವ್ದೋ ಊರಲ್ಲಿ ಜನ ಇರಲ್ಲ, ಅಲ್ಲಿಗೆ ಒಂದು ಬಸ್ ಕೊಡಕ್ಕಾಗುತ್ತೆ ಖಾಸಗಿಯವರು? ಸರ್ ಒಂದ್ ನಿಮಿಷ, ಎಕ್ಸಾಕ್ಟ್ಲಿ ನಾನು ಕೇಳಬೇಕಾಗಿರೋದು ಕೇಳಿ, ಈ ಪ್ರಶ್ನೆ ಉತ್ತರ ನೋಡಿ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯಾರು ಕೊಡ್ತಾ ಇದ್ದಾರೆ? ಸ್ವಾತಂತ್ರ್ಯ ಬಂದ ದಿವಸದಿಂದ ಇವತ್ತಿನವರೆಗೂ ಉಗಿ ಇಂಜಿನ್ ಇರುವಂತ ಬಸ್ ಸರ್ವಿಸ್ ಕೊಟ್ಟರು ಯಾರು ಕೊಟ್ಟರು? ಅವಾಗ ಗವರ್ಮೆಂಟ್ ಸರ್ವಿಸ್ ಇತ್ತಾ? ಈ ರೆಡ್ ಬಸ್ ಇನ್ನೂ ಗವರ್ಮೆಂಟ್ ಬಸ್ಗಳಿಲ್ಲ ಸರ್, ಇನ್ನೂ ಗವರ್ಮೆಂಟ್ ಬಸ್. ಒಂದ್ ಸೆಕೆಂಡ್, ಒಂದು ಜಿಲ್ಲೆ ಎರಡು ಜಿಲ್ಲೆ ಅಲ್ಲ ನಿಮ್ಮ ಸರ್ಕಾರದ ಈ ತರ ರಾಧಾಕೃಷ್ಣ ಅವರು, ರಾಧಾಕೃಷ್ಣ ಅವರು ಒಂದ್ ನಿಮಿಷ. ನಾಗರಾಜ್, ಕಾರ್ಮಿಕರಿಗೆ ಏನ್ ರೂಲ್ಸ್ ಇದೆಯೋ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ತಗೊಂಡ್ ಬಂದಿದೆ. ಸ್ಕಿಲ್ಡ್ ಏನ್ ಅನ್ಸ್ಕಿಲ್ಡ್ ಏನ್ ಸ್ಯಾಲರಿ ಕೊಡ್ಬೇಕು ಆ ಸ್ಯಾಲರಿ ಕೊಡ್ತಾರೆ. ನೀವು ಯಾಕೆ ಏಕಾಏಕಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇದನ್ನು ಮಾನಿಟರಿಂಗ್ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಮಾನಿಟರ್ ಮಾಡೋದು ಯಾರು ಸ್ವಾಮಿ? ಸರ್ಕಾರಗಳು. ನಾನು ಹೇಳೋದಕ್ಕೆ ಆನ್ಸರ್ ನಾನು ಕೇಳ್ತಾ ಇದ್ದೀನಿ. ಖಾಸಗಿ ಒಬ್ಬ ಬಸ್ ಮಾಲೀಕರನ್ನು ಸರ್ ಒಂದ್ ನಿಮಿಷ ರಾಧಾಕೃಷ್ಣ ಅವರೇ, ಒಂದ್ ನಿಮಿಷ ಸರ್ ರಾಧಾಕೃಷ್ಣನ್ ಅವರೇ, ರುದ್ರಮೂರ್ತಿ ಅವರೇ, ನಾವು ಬೆಂಗಳೂರಲ್ಲಿ ಸೀಮಿತವಾಗಿ ಮಾತ್ರ ಮಾತಾಡ್ಕೊಳ್ತಾ ಇದೀವಿ. ನಮ್ಮ ಸುತ್ತಮುತ್ತಲ ಎಷ್ಟಿದೆಯಾ ವ್ಯಾಪ್ತಿಯಲ್ಲಿ ನೋಡ್ಕೊಳ್ತಾ ಇದೀವಿ. ಅವ್ರು ಹೇಳದಂಗೆ ಮಲೆನಾಡು ಪ್ರದೇಶದಲ್ಲಿ ಖಾಸಗಿ ಬಸ್ಗಳೇ ಇರೋದು ಸರ್, ಸರ್ಕಾರಿ ಬಸ್ಗಳು ಓಡಾಡಲ್ಲ. ಖಾಸಗಿ ಬಸ್ಗಳೇ ಅಲ್ಲಿರುವಂತ ಜನರನ್ನ ಅಲ್ಲಿಂದ ಇಲ್ಲಿ ಕಳಿಸ್ತಾ ಇರೋದು. ಅಲ್ಲಿ ಹಾಕಿ ಅಂತ ಹೇಳಿ ನೋಡೋಣ, ಹಾಕಲ್ಲ ಅದನ್ನ. ಎಸ್, ಒಂದ್ ನಿಮಿಷ ತನ್ವೀರ್ ಪಾಷಾ ಅವರೇ, ಈ 12 ಬೇಡಿಕೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಬೇಡಿಕೆಗಳು, ಅತ್ಯಂತ ಧ್ವನಿಯನ್ನ ಎತ್ತಾ ಇರೋದು ಕನಿಷ್ಠ ವೇತನವನ್ನ 18,000 ಮಾಡಬೇಕು ಅಂತ. ಅದರ ನೆಕ್ಸ್ಟ್ ಬರೋದೇ ನಿಮ್ದು ಅತ್ಯಂತ ದೊಡ್ಡ ಆಗ್ರಹ ಅಂತಂದ್ರೆ ಈ ದಂಡವನ್ನ ತೆಗಿಬೇಕು ಅಂತ ಹೇಳಿ. ದಂಡ ಒಂದೇ ಅಲ್ಲ, ಈ ಮೋಟಾರ್ ಹಾಗಿದ್ದಾಗ ನೀವು ಸಂಘಟನೆಗಳು ಒಂದು ನಿರ್ಧಾರಕ್ಕೆ ಬನ್ನಿ, ದಂಡದ ವಿಚಾರದಲ್ಲಿ ನಾವು ನಿಯಮವನ್ನ ಪಾಲಿಸ್ತೀವಿ, ಇನ್ನೂ ಡಬಲ್ ದಂಡ ಮಾಡ್ಕೊಳ್ಳಿ ನೀವು, ನಾವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಈ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಲ್ಲಿ KSRTC BMTC ವಿಚಾರದಲ್ಲಿ ಅಂಥವು ಏನೇನಿದಾವೆ ಮಸೂದೆಯಲ್ಲಿ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಅದನ್ನ ಯಾಕೆ ಮಾತಾಡಲ್ಲ ನೀವು? ನಿಮ್ಮಲ್ಲಿರುವಂತ 20-15% ನಿಯಮಗಳನ್ನು ಉಲ್ಲಂಘಿಸೋರ್ ಪರವಾಗಿ ಯಾಕೆ ಎಷ್ಟೊಂದು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಅದೊಂದೇ ಅಂತಲ್ಲ, ಇಲ್ಲಿ ಡಿಸ್ಕಷನ್ ಅಲ್ಲ ಅದೊಂದು ಪಾಯಿಂಟ್ ರೈಸ್ ಆಯ್ತು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋದು. ಖಾಸಗೀಕರಣದಲ್ಲಿ ನೋಡಿ, ಈಗ ನಾನು ಒಂದನ್ನ ವಿರೋಧಿಸ್ತೀನಿ ಇದ್ರಲ್ಲಿ ಮುಖ್ಯವಾಗಿ. ಈಗ ನಾವು FC ಮಾಡಿಸ್ಕೋಬೇಕು ವೆಹಿಕಲ್ಗೆ ಅಂದ್ರೆ ನಾವು RTO ಹತ್ರ ಹೋಗ್ತಾ ಇದೀವಿ. ಹೌದು, ಈ ಒಂದು ಮಸೂದೆ ಜಾರಿ ಆದ್ಮೇಲೆ RTOಗಳಿಗೆ ಮಾಡಕ್ ಕೆಲಸ ಇರಲ್ಲ, ಇಲ್ಲಿ ಆ ವ್ಯವಸ್ಥೆಗೆ ಬಂದ್ಬಿಡ್ತೀವಿ. ನಾನು ವೆಹಿಕಲ್ FC ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಮಾರುತಿ ಕಾರ್ ಇದ್ರೆ ನಾನ್ ಮಾರುತಿ ಕಂಪ್ನಿಯವನ ಹತ್ರನೇ ಹೋಗ್ಬೇಕು, ಅವನ ಹತ್ರ ಹೋಗ್ಬೇಕು. FC ಫಿಟ್ನೆಸ್ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಪೂರ್ತಿ ವರ್ಷ ಅವನ ಹತ್ರ ಸರ್ವಿಸ್ ಮಾಡ್ಸಿರ್ಬೇಕು. ಇಲ್ಲ ಅಂದ್ರೆ ಅವನ್ ಏನ್ ಮಾಡ್ತಾನೆ, ನನ್ನ ಹತ್ರ ಸರ್ವಿಸ್ ಮಾಡ್ಸಿಲ್ಲ, ನಾನು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ ಅನ್ಬೋದು. ನಾಳೆ ಅವನಿಗೆ ಬೇಕಾಗಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮಾಡ್ಕೋಬಹುದು. ಇದ್ರ ಬಗ್ಗೆ ಧ್ವನಿ ಎತ್ತಿದೀವಲ್ಲ. ಹೋದ ವರ್ಷ ನಾವು ಈಗ ಕಳೆದ ಸೆಪ್ಟೆಂಬರ್ ಅಲ್ಲಿ ಆದಂತ ಪ್ರತಿಭಟನೆಯಲ್ಲಿ ಸಂಪೂರ್ಣವಾದಂತ ಬೆಂಬಲ ನೀಡಿದ್ದೆ ಇದಕ್ಕೆ. ನಾವು ಈ ಬಾರಿ ನಾವು ಕೇವಲ ನೈತಿಕ ಬೆಂಬಲ ಕೊಡ್ತಾ ಇರೋದು. ಇದನ್ನ ನಾವು ಸ್ವಾಗತಿಸ್ತಿದ್ದೀವಿ ಅಂತ ಅಲ್ಲ, ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಮೋದಿ ಅವರ ಒಂದು ಆಡಳಿತ ಏನಿದೆ ನಮಗ್ ಕಾಣಿಸ್ತಾ ಇರೋದು ಹಿಟ್ಲರ್ ಆಡಳಿತ. ಇಷ್ಟ ದಿನ ಪ್ರತಿಭಟನೆ ಮಾಡಿದ್ರಲ್ಲ, ಯಾರಿಗಾದ್ರೂ ಸಂಘಟನೆಯವ್ರನ್ನ ಕರೆದು ಒಮ್ಮೆ, ಇಲ್ಲ ಅಂದ್ರೆ ಚಿಂತಿತರನ್ನೇ ಕರೆದುಬಿಟ್ಟು ಏನಾಗಿದೆ ಕೇಳ್ಬೇಕಿತ್ತು. ಅಟ್ಲೀಸ್ಟ್ ಒಂದು ಕನ್ಸರ್ನ್ ತಗೊಂಡಾದ್ರು ಒಮ್ಮೆ ಚರ್ಚೆ ಮಾಡ್ಬೇಕಿತ್ತು. ಇವರು ಯಾವುದನ್ನು ಗಮನಿಸದಲ್ಲೇ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು 2 ದಿನ ಮಾಡೋ ಅಂತ ಇವ್ರಿಗೆ ಪರಿಸ್ಥಿತಿ ಉಂಟಾಗಿದೆ. ನಾವು ನೈತಿಕ ಬೆಂಬಲ ಕೊಡಕ್ ಕಾರಣ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ಚಾಲಕರದು ತುಂಬಾ ಕೆಳಮಟ್ಟಕ್ಕೆ ಬಂದಿದೆ. ಈಗ ಆಲ್ರೆಡಿ ಕಾನ್ಫರೆನ್ಸ್ಗಳು ನಡೀತಾ ಇರೋದ್ರಿಂದ ಅಡ್ವಾನ್ಸ್ ಬುಕ್ಕಿಂಗ್ ಗಳಾಗಿದೆ. ಹಾಗಾಗಿ ನಾವು ನೈತಿಕ ಬೆಂಬಲ ಕೊಟ್ಟಿದ್ದೀವಿ. ಆದ್ರೆ ಇದನ್ನ ನಾವು ಬರುವಂತ ಮಸೂದೆ ಇವ್ರು ಮಾಡ್ತಾ ಇರೋ ಮಂಡನೆಯನ್ನ ಸ್ವಾಗತಿಸ್ತಾ ಇಲ್ಲ, ಇದ್ರ ವಿರುದ್ಧವಾಗಿದ್ದೀವಿ. ನಾಳೆ ದಿನ ಏನಾದ್ರು ಇನ್ಕ್ಲೂಡೆಡ್ ನೀವು FC ಅನ್ನ ಹೇಳ್ಕೊಂಡ್ಬಿಟ್ಟು ಈಗ ದಂಡವನ್ನು ಕೂಡ ವಿರೋಧಿಸಕ್ ಶುರು ಮಾಡಿದ್ದೀರಾ. ದಂಡ ಒಂದೇ ಅಲ್ಲ, ಇದರಲ್ಲಿ ಹಲವಾರು FC ಅನ್ನ ಮುಂದೆ ಇಡ್ತಾ ಇದ್ದೀರಾ. ಬಟ್ ಪನಿಷ್ಮೆಂಟ್ ಇದೆ ನಮ್ಗೆ ಅಲ್ವಾ? ಪನಿಷ್ಮೆಂಟ್ ನೋಡಿ, ಈಗ ರಾಧಾಕೃಷ್ಣ ಅವರು ಹೊಳ್ಳವರು ಅದು ಹೇಳಿದ್ರು, ಅದೆಲ್ಲ ಒಪ್ಪುವಂತದ್ದು. ನಾನು 5,000 ದುಡಿತಾ ಇದ್ದೀನಿ ಅಂದ್ರೆ ನಂದು 5,000 ಬೇಕಾದ್ರೆ 2,000ನೋ 2,500 ನೀವು ದಂಡ ಇಡಿ ನನ್ನ ಕೆಪಾಸಿಟಿ ಮೇಲೆ. ನಾನು ದುಡಿಯೋದೇ 5,000, ನನ್ಗೆ 50,000 ದಂಡ ಹಾಕ್ತೀರಾ ಅಂದ್ರೆ ಅದಕ್ಕಿಂತ ಅದನ್ನ ಯಾರು ನಿರ್ಧಾರ ಮಾಡ್ಬೇಕು? ಅಲ್ಲ, ನೀವು 5,000 ರೂಪಾಯಿ ದುಡಿತಾ ಇದ್ರೆ ಅಂತ ಪೊಲೀಸರಿಗೆ ಬರ್ದು ಕೊಟ್ಟಿರ್ತೀರಾ?
ನಿನ್ ಸಂಬಳ ಎಷ್ಟಿದೆ ಅಂತ ಯಾರಿಗ ಒಬ್ಬ ಚಾಲಕ ಗೊತ್ತಾಗುತ್ತೆ ಸರ್? ನನಗೆ ನನ್ನ ಸಂಬಳದಲ್ಲಿ ನಾನು ಬೈಕಲ್ಲಿ ಹೋಗ್ತಾ ಇರ್ತೀನಿ ಅಂದ್ರೆ ನನಗೆ ಎಷ್ಟು ಸಂಬಳ ಇದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗುತ್ತಾ? ಹಾಗಿದ್ದಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಯಾರು ಒಬ್ಬರಾದ್ರೂ ನಿಮ್ಮ ಇಷ್ಟೊಂದು ಕಾರ್ಮಿಕ ವಲಯವನ್ನ ಮುಂದೆ ನೀವು ಪ್ರತಿನಿಧಿಸ್ತಾ ಇದ್ದೀರಾ, ಒಬ್ಬರಾದ್ರೂ ಇಲ್ಲ ಸರ್ ನಾವು ನಿಯಮಗಳನ್ನ ಪಾಲಿಸ್ತೀವಿ ಅಂತ ಒಂದು ಮಾತು ಬರ್ತಾ ಇಲ್ಲ ಸರ್? ನಾನು ಆವಾಗ್ಲೇ ಹೇಳಿದೆ, ನಾವು ಇದನ್ನ ವಿರೋಧ ಮಾಡಿಸ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ. ದಂಡ ಏನ್ ಹಾಕ್ತಾ ಇದ್ರೋ ಅದಕ್ಕೆ ನಾವು ಒಪ್ಪಿಗೆ ಇದೆ. ಬಟ್ ನೀವು ಫಿಕ್ಸ್ ಮಾಡ್ತಾ ಇರೋ ರೇಟ್ ಇದಲ್ಲ, ಅದು ಹೆಚ್ಚಿನ ರೇಟಲ್ಲಿ ಜಾಸ್ತಿ ರೇಟಲ್ಲಿ ಇದೆ. ಅನುಭವಿಸ್ತಾರೆ ಬಿಡಿ ಸರ್, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಸರ್? ಇವಾಗ ಒನ್ಲಿ ನೀವು ಜಂಪ್ ಮಾಡ್ತೀರಾ? ನಿಯಮ ಆಯ್ತು ಬಿಡಿ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಪಾಪ ಅವ್ರ ಸಂಬಂಧ ನೀವ್ ಯಾಕೆ ಅಲ್ಲ ಈಗ ನಿಯಮಗಳನ್ನ ಪಾಲಿಸದೆ ಕಾನೂನನ್ನ ಉಲ್ಲಂಘಿಸಿ ಜಂಪ್ ಮಾಡೋರ್ ಪರವಾಗಿ ಈಗ ಭಾರತ್ ಬಂದ ಇಲ್ಲ ಅವ್ರ ಪರವಾಗಿ ಯಾಕೆ ಎಲ್ಲೂ ಕೂಡ ಭಾರತ್ ಬಂದ್ ಯಾರು ಹೇಳಿಲ್ಲ. ನಾನು ಎಲ್ಲಾ ವಿಚಾರ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ, ನಾನು ಆರಂಭದಲ್ಲೇ ಹೇಳಿದ್ದೀನಿ, ಕನಿಷ್ಠ ವೇತನಕ್ಕೆ ನನ್ನ ಬೆಂಬಲ ಇದೆ. ಹೌದು, ಕನಿಷ್ಠ ವೇತನಕ್ಕೆ ಜನಾನು ಬೆಂಬಲ ಕೊಡ್ತಾ ಇದ್ದಾರೆ, ಜನಾನು ಅದಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಶಿಫಾರಸ್ಸಿಗೋಸ್ಕರ ಜನಾನು ಅದಕ್ಕೆ ಹೌದು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೂ ಇದೀವಿ ಸರ್. ಅದ್ರ ಜೊತೆಗೆ ಬೆಳೆ ಬೆಂಬಲಕ್ಕೆ ಸರಿಯಾದಂತ ಕೊಡಿ ಅಂತ ಹೇಳೋದಕ್ಕೂ ನಾವು ಇದೀವಿ ಅದಕ್ಕೆ. ಆಮೇಲೆ FC ಹೇಳಿದ್ರಲ್ಲ, ಆ ವಿಚಾರದಲ್ಲೂ ಜನ ಬೆಂಬಲ ಕೊಡ್ತಾರೆ. ಆದ್ರೆ ದಂಡದ ವಿಚಾರವನ್ನೇ ಉಳಿದಿದ್ದೆಲ್ಲ ನೀವು ಇಟ್ಕೊಂಡು ಡಿಫೆಂಡ್ ಅಲ್ವಾ? ಹಾಗಿದ್ರೆ ನಾಳೆ ತೆಗೆದುಹಾಕಿ, ಹಾಗಿದ್ರೆ ನಾಳೆ ನೀವು ನಿಮ್ಮ ಹೋರಾಟದಲ್ಲಿ ಅದನ್ನ ತೆಗೆದುಹಾಕಿ, ದಂಡ ನೀವು ಎಷ್ಟಾದ್ರೂ ಕಟ್ಕೊಳ್ಳಿ. ಆಗುತ್ತಾ? ಆಗಲ್ಲ. ಒಂದ್ ವಿರಾಮ ತಗೊಳ್ತೀನಿ ಸರ್. ಹುಬ್ಬಳ್ಳಿಯಿಂದ ಮಹಾಲಕ್ಷ್ಮಿ ಅಂತೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಮೇಡಮ್. ಓಕೆ, ಕರೆ ಕಟ್ ಆಗಿದೆ. ಏನು ಲೋಕೇಶ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ಕಾರ ಸರ್, ನಾವು ಲೋಕೇಶ್ ಅಂತ ಹೇಳಿ, ನಾವು ಒಬ್ರು ಸೆಕ್ಯೂರಿಟಿ, ನಾವು ಕಾರ್ಮಿಕನೇ ಸೆಕ್ಯೂರಿಟಿ. ಇಷ್ಟೋ ತನಕ ಮಾತಾಡ್ದಾರ ಎಲ್ಲ ಮೋಟರ್ ವೆಹಿಕಲ್ಸ್ ಅವರು ಇವರು ಗಾರ್ಮೆಂಟ್ಸ್ ಇಂದಿಲ್ಲ, ಇಲ್ಲ ಒಂದ್ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಬರೀ ಅವರೇ ಮಾತಾಡ್ತಾ ಇದಾರೆ. ಅವರು ಕಾರ್ಮಿಕರೇನೆ, ನಾವು ಕಾರ್ಮಿಕರೇನೆ, ಮತ್ತೆ ರೈತರದ್ದು ಮಾತಾಡ್ತಾರೆ. ನಾವು ಕಾರ್ಮಿಕರೇ, ನಾವು ಕಾರ್ಮಿಕರೇ, ನಾನು ಕಾರ್ಮಿಕರೇ ಹೇಳಿ. ನಾವು ಸೆಕ್ಯೂರಿಟಿ ಮಾಡೋದು, ಒಬ್ಬ ಯೋಧ ಅಲ್ಲಿ ಹೆಂಗೆ ಕಾಯ್ತಾನೆ ಹಂಗೆ ನಾವು ಸೆಕ್ಯೂರಿಟಿ ಮಾಡೋದು. ಅವ್ರು ಏನ್ ಹೇಳ್ತಾರೆ, ನಮ್ಗೆ ಅಸೋಸಿಯೇಷನರು ಮತ್ತೆ ಈ ಲೀಡರ್ಗಳು, ಈ ಸೆಕ್ಯೂರಿಟಿ ಲೀಡರ್ಗಳು ಆಫೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆಯ್ತಾ, ಅಲ್ಲಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಲೋಕೇಶ್ ಅವರೇ, ತುಂಬಾ ಕೊಟೇಶನ್ ಕೊಡೋದು ಸರ್, ಕೊಟೇಶನ್ ಕೊಡೋದು 20,000 22,000 ಕೊಟೇಶನ್ ಕೊಡ್ತಾರೆ ಸೆಕ್ಯೂರಿಟಿಗೆ. ಓಕೆ, 12 ಅವರ್ ಡ್ಯೂಟಿ ಮಾಡಿಸ್ಕೊಂತಾರೆ. ಅವ್ರು ಕೊಡೋದು ಸಂಬಳ ಬರೀ 12,000 13,000 ಸಂಬಳ ಸಾಕಾಗಲ್ಲ. ಅದ್ರ ಬಗ್ಗೆನೇ ಈಗ ಧ್ವನಿ ಎತ್ತಾ ಇದ್ದಿದ್ದು, ಕನಿಷ್ಠ ವೇತನವನ್ನ ಇನ್ಕ್ರೀಸ್ ಮಾಡಬೇಕು ಅಂತ. ಕರೆಕ್ಟ್, ಅದು ಹೌದು. ಮೋದಿ ಅವರು ಒಂದ್ಸಲ ಮಾಡಿದ್ರು, 15,000 ಮಾಡಿರೋ 8 ಅವರ್ ಡ್ಯೂಟಿಗೆ ಕೇಂದ್ರ ಬ್ಯಾಂಕ್ ATM ಖಾಸಗಿ ಏಜೆನ್ಸಿ ಅವರು. ಓಕೆ, ಎಸ್ ಓಕೆ ಲೋಕೇಶ್ ಅವರೇ, ಧನ್ಯವಾದಗಳು. ಇನ್ನು ಮಹಾಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಮಹಾಲಕ್ಷ್ಮಿ ಅವರೇ. ನೀವು ಸರ್ಕಾರಿ ಸಾಲಿದೇನು ಹೇಳಿಲ್ಲ, ನಾವು ಹೆಂಗ್ ನಾಳೆ ಸಾಲಿಗೆ ಹೋಗೋದು ಹೆಂಗ? ಇನ್ನೂ ಆಗಿಲ್ರಿ ಅವರ, ಇನ್ನೂ ಆಗಿಲ್ರಿ ಅದ. ಅಲ್ಲಿ ಆಯಾ ಜಿಲ್ಲೆ ಒಳಗಿರೋರ್ ಜಿಲ್ಲಾಧಿಕಾರಿ ಹೇಳ್ಬೇಕ್ರಿ, ಆಮೇಲೆ ನಾವು ಹೇಳ್ತೀವಿ. ಈಗ ಬೆಂಗಳೂರಿನಾಗಿಂದ ಅಷ್ಟೇ ಶಾಲಾ ಕಾಲೇಜ್ ರಜೆ ಅಂತ ಹೇಳ್ಯಾರ್ರಿ. ಸರ್ಕಾರಿ ಶಾಲೆ ಎಲ್ಲಾ ಘೋಷಣೆ ಆದ್ಮೇಲೆ ಹೇಳ್ತೀವ್ರಿ, ನೋಡ್ತೀರಿ ಹಂಗೆ. ಆಯ್ತ್ರಿ ಅಮ್ಮ, ಆಯ್ತ್ರಿ, ಧನ್ಯವಾದಗಳು. ಕರ್ನಾಟಕ ಹುಬ್ಳಿ ತಾಲೂಕು. ಆಯ್ತು, ಗೊತ್ತಾತ್ರಿ. ಓಕೆ ರೀ. ಎಸ್ ಸರ್, ನೋಡಿ. ಎಸ್ ಪ್ಲೀಸ್, ಹೇಳಿ. ಇಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಪ್ರಶ್ನೆ ಒಂದು ಬಂತಲ್ವಾ, ಬ್ಯಾಂಕಿಂಗ್ ವಿಷಯದಲ್ಲಿ ಹೇಳ್ತೀನಿ, ಯಾಕಂದ್ರೆ ಅದ್ರಲ್ಲಿ ನಮ್ಗೆ ಅನುಭವ ಇರೋದ್ರಿಂದ. ನೋಡಿ, ಅದ್ರಲ್ಲಿ ನಂಗೆ ಇನ್ನೂ ಒಂದು ಆರೋಪ ಇದೆ, ಅದ್ರಲ್ಲಿ ಒಂದು ಆಡ್ ಮಾಡ್ತೇನೆ, ಸಬ್ ಕ್ವಶನ್ ಆಡ್ ಮಾಡ್ತೇನೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ನಂಗೆ ಹೇಳಿ. ಅವ್ರಿಗೆ ಹೇಳೋದೇ ಒಂದ್ ಸ್ಯಾಲ್ರಿ, ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಕೊಡೋದೇ ಒಂದ್ ಸ್ಯಾಲ್ರಿ ಆಗುತ್ತೆ, ಯಾಕೆ? ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ನೋಡಿ, ಈಗ ನಾವು ಬ್ಯಾಂಕಲ್ಲಿ ಇದ್ದೀವಿ, ಬ್ಯಾಂಕಿನ ATM ಕೆಲಸ ಯಾರದ್ದು? ಬ್ಯಾಂಕಿನ ಕೆಲಸ. ಹೌದು, ಬ್ಯಾಂಕು ಪರ್ಮನೆಂಟ್ ಆರ್ಮ್ಡ್ ಗಾರ್ಡ್ ಅನ್ನು ಇಟ್ಟಿಲ್ಲ, ಏಜೆನ್ಸಿಗಳಿಗೆ ಕೊಡುತ್ತೆ. ಏಜೆನ್ಸಿಗಳಿಗೆ ಹೊರಗುತ್ತಿಗೆ ಕೊಡ್ತಾರೆ. ಹೊರಗುತ್ತಿಗೆ ಕೊಟ್ಟ ಅವನಿಗೆ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಅವನ ಹತ್ರ ಏಜೆನ್ಸಿ ಕಾಂಟ್ರಾಕ್ಟ್ ಇದೆಯಲ್ಲ, ಅದರಲ್ಲಿ ಕನಿಷ್ಠ ಕೂಲಿ ಎಷ್ಟಿದೆ ಸ್ಟ್ಯಾಟ್ಯೂಟರಿ ಪ್ರಕಾರ, ಈಗ ಆರ್ಮ್ಡ್ ಗಾರ್ಡ್ಗೆ ಏನ್ ಕೊಡ್ಬೇಕು ಕೇಂದ್ರ ಸರ್ಕಾರದ್ದು, ಅದನ್ನು ಕೊಟ್ಟು ಸರ್ವಿಸ್ ಚಾರ್ಜ್ ಕೊಡುತ್ತೆ. ಸೆಕ್ಯೂರಿಟಿ ಏಜೆನ್ಸಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು. ಏನಂತಂದ್ರೆ ಅವನಿಗೆ ಬಾಯಿ ಬಂದಂಗ್ ರೇಟಲ್ಲಿ ಇದು ಕೊಡ್ತಾ ಇದ್ದಾರೆ. ಅದನ್ನ ನಾವು ಏನ್ ಮಾಡಿದ್ವಿ, ನಾವು ಪರ್ಮನೆಂಟ್ ಎಂಪ್ಲಾಯೀಸ್ ಏನಿದ್ದೀವಿ ನಮ್ಮ ಸಂಘಟನೆ ಅಂಡರ್ ಅವರನ್ನ ಕರ್ಸ್ಕೊಂಡು ನಾವು ALC ಹತ್ರ RLC ಹತ್ರ ಹೋದ್ವಿ. ಆಯ್ತಾ, ಎಲ್ಲಿವರೆಗೆ ಏಜೆನ್ಸಿಗಳು ಮೋಸ ಮಾಡ್ತಾರೆ ಅಂತಂದ್ರೆ, ಅವರಿಗೆ
ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ, ಎಲ್ಲಿ ಅವರ ಅಕೌಂಟ್ ಇದೆಯೋ ಆ ಏಜೆನ್ಸಿದು, ಒಂದು ದೊಡ್ಡ ಏಜೆನ್ಸಿ ಅದು, ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಏಜೆನ್ಸಿ ಹೆಸರು ಹೇಳಕ್ ಹೋಗಲ್ಲ. ಅಲ್ಲಿ ಅವ್ರಿಗೆ ಏನಂತಂದ್ರೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಬರೇ ಒಂದು ATM ಕಾರ್ಡ್ ಕೊಡ್ತಾರೆ. ಅವನಲ್ಲಿ ATM ಹತ್ರ ನಿಂತು ಬಿಟ್ಟು ಅವನಿಗೆ ಭಾನುವಾರದ ರಜನೂ ಇಲ್ಲ. ಆಕ್ಚುಲಿ 8x3 3 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನು ಇಡ್ಬೇಕು ಅವರು 8 ಅವರಿಗೆ ಇರಲ್ಲ, 12 ತಾಸಿಗೆ ಒಬ್ಬರು ಇಡ್ತಾರೆ. ಅಂದ್ರೆ 3 ಜನ ತಗೊಳ್ತಾರೆ, ಬ್ಯಾಂಕಿಂದ 3 ಜನರ ತಗೊಳ್ತಾರೆ ಅವರು, ಇಲ್ಲಿ ಇಬ್ಬರನ್ನೇ ಇಡ್ತಾರೆ. ಮತ್ತೆ ಅದೇನಾಯ್ತು, ಇಮಿಡಿಯೇಟ್ಲಿ ನಾವು ಅವ್ರದ್ದೆಲ್ಲ ಕೆಲವರನ್ನ ಡಿಸ್ಮಿಸ್ ಮಾಡಿದ್ರು, ಅವ್ರು ತೆಗ್ದಾಕಿದ್ರು. ಅಲ್ಲಿ ಏನಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ರೂಲ್ಸ್. ಈಗ ATM ಎಲ್ಲೋ ಬ್ರಾಂಚ್ ಹತ್ರನೇ ಇರಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋ ನಿಜವಾಗ್ಲೂ ಅದೇ ಇದೆ, ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋರು ಅಲ್ಲ, ನಾವೇನೆ ಅವ್ರ ಬಗ್ಗೆ ಫೈಟ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಅಂಶ ಕೇಳಿ, ಇಲ್ಲೊಂದು ಅಂಶ ಹೇಳ್ತೀನಿ, ಕೇಳಿ. ಇದು ಬ್ಯಾಂಕ್ ಹೇಳ್ತದೆ ಇದು ಹೊರಗುತ್ತಿಗೆ, ನನ್ಗೆ ಸಂಬಂಧ ಇಲ್ಲ ಅಂತ. ಆ ಏಜೆನ್ಸಿಗಳು ಆತರ ಮಾಡ್ತಾವೆ. ಆಮೇಲೆ ಏನಾಯ್ತು, RLC ಕಂಪ್ಲೇಂಟ್ ಮಾಡಿ ಅಲ್ಲಿ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಉಳಿದವರಿಗೆಲ್ಲ 14,000 ಕೊಡ್ಲಿಕ್ಕೆ ಶುರು ಮಾಡಿದ್ರು ಆ ಏಜೆನ್ಸಿ ಅವರು. ನಾವು ಯಾವಾಗ RLC ಅಲ್ಲಿ ಇದು ಮಾಡಿದ್ವಿ, ಈಗ RLCನೇ ಟ್ರಾನ್ಸ್ಫರ್ ಆಗೋದ್ಮೇಲೆ 5-6 ತಿಂಗಳಾಯ್ತು, RLC ಇಲ್ಲ. ಕಾರ್ಮಿಕ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು 2 ವರ್ಷದಿಂದ ಇಲ್ಲ. ಕೇಂದ್ರ ಸರ್ಕಾರದ ಹೊಣೆ ಅದು. ನಾವು ಬ್ಯಾಂಕ್ ಅನ್ನು ಪಾರ್ಟಿ ಮಾಡಿ ಕೇಸ್ ಹಾಕಿದೀವಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ. ನಾವು ಅರ್ಜಿ ಬರ್ತಿದ್ದೀವಿ ಕಾರ್ಮಿಕ ನ್ಯಾಯಾಲಯದಲ್ಲಿ, ಅಂದ್ರೆ ನಮ್ಮ ಈ ನ್ಯಾಯಾಲಯ ಅಲ್ಲ, ನಮ್ಗೆ ಏನಂದ್ರೆ CGIT ಅಂತಿದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ಜಡ್ಜ್ ಇಲ್ಲೇ 2 ವರ್ಷ ಆಯ್ತು ಸರ್. RLC ಟ್ರಾನ್ಸ್ಫರ್ ಆಗಿ 4-5 ತಿಂಗಳಾಯ್ತು. ಈ ಕಾರ್ಮಿಕರದೆಲ್ಲ ಕೇಸ್ಗಳು ಹಂಗೆ ಪೆಂಡಿಂಗ್ ಇವೆ. ನಾವು ಹೆಂಗೆ ಮುಂದುವರಿಯೋದು? ಅದನ್ನೇ ನಾವು ಹೊರಗುತ್ತಿಗೆ ಮಾಡಬಾರ್ದು. ಹೊರಗುತ್ತಿಗೆ ಮಾಡಿದ್ರೆ ಅವನಿಗೆ ಈಕ್ವಲ್ ಪೇ ಅನ್ನ ಎನ್ಶೂರ್ ಮಾಡಬೇಕು, ಅದಕ್ಕೆ ಕಾಯ್ದೆ ತರಬೇಕು ಅಂತ. ಎನ್ಶೂರ್ ಮಾಡಿದ್ರು ಅದ್ರ ಕೆಳಗಡೆ ರಂಗೋಲಿ ಕೆಳಗಡೆ ನುಗ್ಗೋರ್ನ ಏನ್ ಮಾಡ್ಬೇಕು? ಈಗ ಯಾರಾದ್ರೂ ಧ್ವನಿ ಎತ್ತಬೇಕು. ಈಗ ನೀವು ಎತ್ತಿದಿರ ಅಂತ ಹೇಳ್ತಾ ಇದ್ದೀರಾ, ಬಟ್ ಹಾಗಿದ್ದಾಗಲೂ ಕೂಡ ಏಜೆನ್ಸಿಗಳು ಈ ರೀತಿ ಮಾಡ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ? ಯಾವ ಸರ್ಕಾರ ಆದ್ರೂ ಬಂದ್ರು ಅಷ್ಟೇ, ರಾಜ್ಯ ಸರ್ಕಾರ ಆದ್ರೂ ಕೇಂದ್ರ ಸರ್ಕಾರ ಆದ್ರೂ ಅಷ್ಟೇ, ಇಮಿಡಿಯೇಟ್ಲಿ ಏಜೆನ್ಸಿಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕು. ಅಲ್ಟಿಮೇಟ್ಲಿ ಅದನ್ನ ಮಾಡೋರು ಯಾರು? ಅಲ್ಲ, ಮಾಡೋದಕ್ಕೆ ಮೆಷಿನರಿ ಏನಿದೆ, ಲೇಬರ್ ಮೆಷಿನರಿ, ಅದನ್ನ ಪ್ರಬಲ ಮಾಡಬೇಕು. ಕಾರ್ಮಿಕ ಇಲಾಖೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಯಾರು ಏನು ಅಂತ ಹೇಳಿ. ಎಸ್ ರುದ್ರಮೂರ್ತಿ ಅವರೇ, ನೀವು ಲಾಸ್ಟ್ ಏನ್ ಹೇಳಕ್ ಬಯಸ್ತೀರಾ? ನಾವು ಹೇಳೋದು, ನಾವು ಸಾರಿಗೆ ರಂಗ ಪ್ರತಿನಿಧಿಸ್ತಾ ಏನ್ ಮೋಟಾರ್ ವೆಹಿಕಲ್ ಬಿಲ್ ಇದೆ, ಇದು ಖಂಡಿತ ಜಾರಿ ಮಾಡಬಾರ್ದು. ಯಾಕಂದ್ರೆ ಇದು ರಾಜ್ಯ ಸರ್ಕಾರದ ಹಿಡಿತ ಹೋಗುತ್ತೆ ಸಾರಿಗೆ ವಿಭಾಗದಲ್ಲಿ. ರಾಜ್ಯ ಸರ್ಕಾರ ಏನು ಪ್ರತಿ ಹಳ್ಳಿಗಳಿಗೂ ಪ್ರತಿ ಜಿಲ್ಲೆಗೂ ಬಸ್ ಕೊಡುವಂಥದ್ದು, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡುವಂಥ ಜನರಿಗೆ ಇದೆಲ್ಲ ಹಿಡಿತನೂ ಹೋಗುತ್ತೆ. ಬರೀ ಖಾಸಗಿ ಅವ್ರು ಬರ್ತಾರೆ. ಮತ್ತೆ ನಮಗೆಲ್ಲ ನಿರುದ್ಯೋಗ ಅಂತೇಳಿ ಆಟೋ ರಿಕ್ಷಾ ಪರ್ಮೆಂಟ್ ಕೊಟ್ಟು ರೋಡಿಗೆ ಬಿಟ್ಟಿದ್ದಾರೆ. ಉದ್ಯೋಗ ಹಂಗೆ ಹೇಳೋದು ಸರಿ ಆಗಲ್ಲ ಸರ್. ಕೆಲವು ಭಾಗಗಳಲ್ಲಿ ಖಾಸಗಿ ಬಸ್ಗಳಿಲ್ಲ ಅಂದ್ರೆ ಓಡಾಡೋಕ್ಕೂ ಆಗಲ್ಲ, ಕೆಲವು ಕಡೆ ಆಟೋಗಳಿಲ್ಲ ಅಂದ್ರೆ ಹೋಗಕ್ಕೂ ಆಗಲ್ಲ, ಅಲ್ಲಿ ಬಸ್ಗಳನ್ನು ಇರಲ್ಲ. ನಾನು ಅದನ್ನ ಹೇಳ್ತಾ ಇಲ್ಲ. KSRTC ಅರ್ಜಿ ಹಾಕಿದ್ರೆ ಕೊಡ್ತಾರೆ. ಕಾಮಿಡಿ ಮಾಡಬೇಡಿ ಸರ್, ಸುಮ್ಮನೆ ಸೀರಿಯಸ್ ಆಗಿ ಬಂದ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಕಾಮಿಡಿ ಮಾಡ್ಬೇಡಿ. ಅವ್ರಿಗೆ ಅದು ಕೊಟ್ಬಿಟ್ರೆ ಬಸ್ ಕೊಟ್ಬಿಡ್ತಾರ? ಏನ್ ಸರ್ ರುದ್ರಮೂರ್ತಿ ಅದೇ ಹೇಳಿದ್ದು. ಅದಕ್ಕೆ ಪಬ್ಲಿಕ್ ನಾವು ಈ ಮಸೂದೆನ ಪೂರಾ ವಿರೋಧಿಸ್ತೀವಿ. ಮತ್ತೆ ಏನ್ ನಮಗೆಲ್ಲ ಆಟೋ ಟ್ಯಾಕ್ಸಿ ಓಡ್ಸಕ್ಕೆ ಅಂತ ಕೊಟ್ಟಿದ್ದಾರೆ, ನಾಳೆ ನಮ್ಮ ಪರ್ಮನೆಂಟ್ಗಳನ್ನ ಬಲ್ಕ್ ಆಗಿ ಅಥವಾ ಕಂಪನಿ ಕೊಡೋದು ಆ ರೀತಿ ಮಾಡೋದು. ಅದ್ರ ಜೊತೆ ಇನ್ನೂ ಒಂದು ಆ್ಯಡ್ ಮಾಡಿ ಹೇಳಿ, ದಯವಿಟ್ಟು ಆಟೋ ಯಾರು ಓಡಿಸ್ತಾ ಇದ್ದೀರಾ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ ಆ್ಯಡ್ ಮಾಡಿ ಹೇಳಿ ದಯವಿಟ್ಟು. ಅದು ನಾವು ಹೇಳಿ ಅವರಿಗೆ, ಪಾಪ ಸಂಘಟನೆಯಿಂದ ಯಾವಾಗಲೂ ಹೇಳಿ ನೋಡೋಣ, ಒಂದು ಮಾತು ಹೇಳಿ, ಒಂದೇ ಮಾತು ಹೇಳಿ ಸಾಕು. ಏನು ಹೇಳಲ್ಲ, ನಿಯಮಗಳನ್ನ ಪಾಲಿಸಿ ದಂಡ ಕಟ್ಟಬೇಡಿ ಅಂತ ಹೇಳಿ. ಅದು ನಿಯಮಗಳು ಎಲ್ಲರೂ ಪಾಲಿಸಬೇಕು, ದಂಡ ಕಟ್ಟಾಕ ಅಷ್ಟೇ ಹೇಳಿ ಸರ್. ನೀವು ಒಂದು ಧ್ವನಿಗೆ ಒಂದು 10 ಆಟೋ ಡ್ರೈವರ್ಗಳು ನಿಯಮ ಪಾಲಿಸಿದ್ರೆ ಸಾಕು ಸರ್, ದಂಡ ಕಟ್ಟೋದು ಕಡಿಮೆ ಆಗುತ್ತೆ ಅಷ್ಟೇ. ಎಸ್ ಹಮೀದ್ ಅಕ್ಬರ್ ಅವರು ಲಾಸ್ಟ್ ಕಮೆಂಟ್. ಸರ್, ಈಗ ನಾವು ನೈತಿಕ ಬೆಂಬಲ ಕೊಡ್ತಾ ಇದೀವಿ, ಬಟ್ ಇದಲ್ಲಿರೋ ಎಲ್ಲ ಪಾಯಿಂಟ್ಗಳು ನಾವು ಒಪ್ಕೊಳ್ಳೋದಿಲ್ಲ. ನ್ಯೂ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅದು ಬಂದರೆ ರಾಜ್ಯ ಸರ್ಕಾರದ್ದು ನಮಗೆ ಯಾವುದೂ ಪವರ್ ಇರೋದಿಲ್ಲ. ನಾಳೆ ಕೇಂದ್ರ ಸರ್ಕಾರ ಹತ್ರ ಪ್ರತಿಯೊಂದು ವಿಚಾರನೂ ಕೂಡ ನಾವು ಕೈ ಕಟ್ಕೊಂಡು ಕೇಳಬೇಕಾದ ಪರಿಸ್ಥಿತಿ ಆಗತ್ತೆ. ಏನಕ್ಕಂದ್ರೆ ಇವಾಗ ನೀವು ನೋಡ್ಬೋದು, ಇವಾಗ ಲೈಸೆನ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಮುಂಚೆ ನಾವು ಇಲ್ಲಿ ಲೋಕಲ್ RTO ಹೋಗಿ ಅಪ್ಲೈ ಮಾಡ್ತಾ ಇದೀವಿ ಅಲ್ವಾ? ಇವಾಗ ನೀವು ಆನ್ಲೈನಲ್ಲೇ ಮಾಡ್ಬೇಕು. ಆನ್ಲೈನಲ್ಲಿ ಮಾಡೋದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟಲ್ಲಿ ಬರೋ ಕಂಡೀಷನ್ಸ್ ಪ್ರಕಾರ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ನಾಳೆ ಇಲ್ಲಿ ಲೋಕಲ್ RTO ಅವ್ರಿಗೆ ಏನ್ ಕೆಲಸ ಇರುತ್ತೆ? ನೀವೆಲ್ಲ ಅಲ್ಲೇ ಕೊಟ್ಬಿಡುತ್ತೆ. ಇವಾಗ್ಲೂ ಕೂಡ ಅವ್ರ ಕೆಲಸ ಮಾಡ್ತಾರೆ. ಲೈಸೆನ್ಸ್ ಕೊಡೋದಾ? ಡ್ರೈವಿಂಗ್ ಲೈಸೆನ್ಸ್ ಪ್ರತಿಯೊಂದು ವಿಚಾರನೂ ಕೂಡ ಬಾಯಿಗೆ ಬಂದಂಗೆ ದುಡ್ಡು ಇಸ್ಕೊಂಡ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಆಕ್ಸಿಡೆಂಟ್ ಆಗ್ತಾವಲ್ಲ, ಅದನ್ನ ಯಾರು ಕೇಳ್ತಾರೆ ಸರ್? ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಕ್ ಹೊರಟ್ರೆ ಹಿಂಗ್ ಅಂತೀರಾ, ರಿಸ್ಟ್ರಿಕ್ಷನ್ ಮಾಡಿಲ್ಲ ಅಂದ್ರೆ ಹಿಂಗ್ ಅಂತೀರಾ. ಎಷ್ಟು ಜನ ತೋರಿಸ್ಲಿ ಸರ್ ಲೈಸೆನ್ಸ್ ಇಲ್ದಾರದ ಗಾಡಿ ಓಡಿಸ್ತಾರೆ? ಇದು ಕಾಯ್ದೆ ಬಂದ್ರೆ ಸರಿ ಆಗುತ್ತೆ ಅಂತ ಸರ್. ಇವಾಗ ಯಾಕೆ ಆಗಲ್ಲ ಅಂತ ಅನ್ಕೊಳ್ತೀರಾ? ಯಾಕೆ ನೆಗೆಟಿವ್ ಯೋಚನೆ ಮಾಡ್ತೀರಾ? ಕರೆಕ್ಟ್, ಅವಾಗಲೂ ದುಡ್ಡು ತಗೊಂಡು ಮಾಡ್ಕೊಡೋರು ಇದ್ದೇ ಇರ್ತಾರೆ, ಅಂದ್ರೆ ಎಲ್ಲ ನಿಂತೋಗ್ಬಿಡುತ್ತೆ ಅಂತ. ನಿನ್ನೆ ಒಂದು ದೊಡ್ಡ ವಿಚಾರ ಆಯ್ತು, ನ್ಯೂ ಟ್ರ್ಯಾಕಿಂಗ್ ವೆಹಿಕಲ್ ಡಿವೈಸ್. ಲಾಸ್ಟ್ ಕಮೆಂಟ್ ಪ್ಲೀಸ್.
ಏನಿಲ್ಲ, ನಾವು ಕೆಲವೊಂದು ಏನು ನಮ್ಮ ಸಾರಿಗೆ ಒಂದು ಹೊಸದಾಗಿ ಮೋಟರ್ ವೆಹಿಕಲ್ ಆಕ್ಟ್ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಲವೊಂದು ಲೋಪದೋಷಗಳಿದೆ. ಅವನ್ನ ಕೇಂದ್ರ ಸರ್ಕಾರ ಸಂಘಟನೆ ಅವ್ರನ್ನ ಇಲ್ಲ ಕರೆದು ಚರ್ಚಿಸಿ ಮುಂದೆ ತೀರ್ಮಾನ ತಗೋಬೇಕು. ಯಾಕಂದ್ರೆ ಅವರು ಬಂದಾಗ ಜನಪರ ಸರ್ಕಾರ ನೀಡ್ತಾರೆ ಅಂದಿದ್ದು ಇವತ್ತು ಎಲ್ಲೋ ಒಂದ್ ಕಡೆ ಜನರಿಗೆ ಬೇಜಾರಾಗಿದೆ, ಜನ ವಿರೋಧಿ ಸರ್ಕಾರ ನಡೆಸ್ತಾ ಇದ್ದಾರೆ, ಅವ್ರದೇ ಆದಂತ ನಿಟ್ಟಿನಲ್ಲಿ ಮಾಡ್ತಾ ಇದಾರೆ ಅಂತ. ಅದಾಗೋದು ಬೇಡ. ಈ ತರ ಜನ 2 ದಿನ 3 ದಿನ ಪ್ರತಿಭಟನೆ ಹೋಗಲ್ಲ ಯಾರು. ಈಗ ಏನಂತಂದ್ರೆ ನಾಳೆ ನಾಡ್ದು 2 ದಿವಸ ಏನು 12 ಮೇಜರ್ ಡಿಮಾಂಡ್ಸ್ ಗಳಿವೆ. ಅದು ಪ್ರಮುಖವಾಗಿ ಈ ದೇಶದಲ್ಲಿ ಒಂದು ಐತಿಹಾಸಿಕ ಮುಷ್ಕರ. ಯಾಕೆ ಅಂತಂದ್ರೆ ಕೇವಲ ಈ ರಾಜಕೀಯ ಪಕ್ಷಗಳು ಯಾವುದೇ ಇರ್ಬೋದು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳೋದೊಂದು, ಜನಸಾಮಾನ್ಯರು ಅಲ್ಲಿ ಹೋದ ಮೇಲೆ ಮಾಡೋದು ಕಾರ್ಪೊರೇಟ್ ದಳ್ಳಾಳಿ. ಅದು ನಿಲ್ಬೇಕು. ಹಾಗಾಗಿ ಜನಸಾಮಾನ್ಯರ ಏನು ಡಿಮಾಂಡ್ಸ್ ಇವೆ ಅದನ್ನು ಮುಂದಿಟ್ಕೊಂಡು ಈ ದೇಶದ ಕಾರ್ಮಿಕ ವರ್ಗ ಐತಿಹಾಸಿಕ ಮುಷ್ಕರ ಮಾಡ್ತಾರೆ. ನೋಡಿ, ನಾವು ಬಂದ್ಬಿಟ್ಟು ರಾಜ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಖಾಸಗಿ ಬ್ಯಾಂಕ್ ಅಥವಾ ನ್ಯಾಷನಲೈಸ್ ಬ್ಯಾಂಕಿಂದ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಜವಾಬ್ದಾರಿಯುತವಾದ ಈ ದೇಶದ ಪ್ರಜೆಯಾಗಿ ನಾವು ಉದ್ಯಮ ನಡೆಸುವವರು. ಆದರೆ ಈ ಕಾರ್ಮಿಕ ಮತ್ತು ಉದ್ಯಮಿಗಳು ಇಬ್ಬರೂ ಒಂದು ನಾಣ್ಯದ 2 ಮುಖಗಳು. ಆದ ಕಾರಣ ಕಾರ್ಮಿಕರ ಏನು ನಾಳೆ ಸ್ಟ್ರೈಕ್ ನಡೀತಿದೆ ಅದಕ್ಕೆ ನಾವು ನಮ್ಮ ಮೌಲ್ಯಯುತವಾದಂಥ ನಾವು ನೈತಿಕ ಬೆಂಬಲವನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಹಂಗೇಳಿ ನಮ್ಮ ಉದ್ಯಮವನ್ನು ನಾವು ನಿಲ್ಸಕ್ಕಾಗಲ್ಲ. ನಮಗೆ 24/7 ಬ್ಯಾಂಕ್ದು ಇಂಟ್ರೆಸ್ಟ್ ಆಗಲಿ ಅಥವಾ ಇನ್ಸೂರೆನ್ಸ್ ಆಗಲಿ ಟ್ಯಾಕ್ಸ್ ಆಗಲಿ ಎಲ್ಲವೂ ರನ್ನಿಂಗ್ ಅಲ್ಲಿ ಇರುತ್ತೆ. ಆದ ಕಾರಣ ನಮ್ಮ ಸರ್ವಿಸ್ ಯಥಾ ಪ್ರಕಾರ ನಾವು ಕಂಪನಿಗಳಿಗೆ ಏನು ಸರ್ವಿಸ್ ಕೊಡ್ತಾ ಇದ್ದೀವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ತರ ನಾವು ಕೊಡ್ಲಿಕ್ಕೆ ಆಗುತ್ತೋ ಅತ್ಯಂತ ಗುಣಮಟ್ಟದಲ್ಲಿ ನಾಳೆ ನಾಡಿದ್ದು ಕೂಡ ನಾವು ಸರ್ವಿಸ್ ಕೊಡ್ತೀವಿ, ಯಥಾ ಪ್ರಕಾರ ಸರ್ವಿಸ್ ಕೊಡ್ತೀವಿ. ಧನ್ಯವಾದಗಳು ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ನೋಡೋಣ, 2 ದಿನ ಬಂದ್ ಜನ ಏನೆಲ್ಲ ಅನುಭವಿಸಬೇಕು ಅನುಭವಿಸಿ. ಬಟ್ ಕೇಂದ್ರ ಸರ್ಕಾರ ಕಿವಿನೂ ಕೇಳಿಸ್ಕೊಳ್ಳಿ, ಕಣ್ಣು ತೆರೆದು ನೋಡಿ. ಕೆಲವು ಬದಲಾವಣೆಗಳು ಆಗಬೇಕಾಗಿದೆ ಈ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇರೋದ್ರಲ್ಲಿ. ಅದ್ರ ಬಗ್ಗೆ ಗಮನ ಹರಿಸಿ ಬದಲಾವಣೆ ಮಾಡೋದಾದ್ರೆ ಬದಲಾವಣೆಯನ್ನ ಮಾಡಿ. ಇಲ್ಲ ನಾನು ಹಾಗೇ ಇರ್ತೀನಿ ಅಂದ್ರೆ ನಿಮ್ಮ ಇಷ್ಟ. ಇನ್ನೂ ಬಂದ್ಗಳು ನಡೀತಾ ಇರುತ್ತೆ. ಥ್ಯಾಂಕ್ ಯು.